ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ಸಂದೇಶ ಅವನು ಹೇಳಿರತಕ್ಕಂಥ, ಉದ್ಧವನಿಗೆ ನೀಡಿರತಕ್ಕಂಥ ಒಂದು ವಿಶ್ವ ಸಂದೇಶ, ಅದರ ಒಂದು ಪದ್ಯ ನಾವು ಮುಕ್ತಾಯದ ಘಟ್ಟದಲ್ಲಿದ್ದೇವೆ. 28, 29ನೇ ಅಧ್ಯಾಯದಲ್ಲಿ ಕೃಷ್ಣೋದ್ಧವ ಸಂವಾದ ರೂಪವಾಗಿರತಕ್ಕಂತಹ ಸಂದೇಶ ಮುಗಿಯುತ್ತೆ. 28ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳತಕ್ಕಂಥ ಕೆಲವು ಅಪೂರ್ವವಾದಂಥ ಅಧ್ಯಾತ್ಮ ಸಾಧನೆಯಲ್ಲಿ ಕೆಲವು ಅಪೂರ್ವ ಸಲಹೆಗಳನ್ನು ನಿನ್ನೆ ಒಂದು ನೋಡಿದೆವು ನಾವು. ತಟಸ್ಥನಾಗಿ ವೀಕ್ಷಕನಾಗು, ಪ್ರಪಂಚದಿಂದ ದೂರ ಸರಿದು ನಿಲ್ಲಬೇಡ, ಪ್ರಪಂಚದಲ್ಲೇ ಇರು, ಆದರೆ ಅದನ್ನು ಅಂಟಿಸ್ಕೋಬೇಡ ಅನ್ನುವ ಒಂದು ಮಾತನ್ನು ಕೃಷ್ಣ ಹೇಳಿದ. ಹೇಗೆ ಅಂದರೆ, ನಾವು ಕನಸು ಎಚ್ಚರ ಆದಮೇಲೆ ಕನಸನ್ನು ಅಂಟಿಸಿಕೊಳ್ಳೋದಿಲ್ಲ. ಅಯ್ಯೋ, ಕನಸಿನಲ್ಲಿ ಒಂದು ಗಂಟು ಸಿಕ್ತಲ್ಲ, ಅದು ಹೋಯ್ತಲ್ಲ, ತಲೆ ಕೆರೆದುಕೊಳ್ಳೋಲ್ಲ, ಅದಕ್ಕೋಸ್ಕರ ತಲೆ ಕೆಡಿಸಿಕೊಳ್ಳೋಲ್ಲ. ಅದೇ ಥರ ಒಂದು ರೀತಿಯ ನಿರ್ಲಿಪ್ತತೆಯಿಂದ ಬದುಕು ಅಂತ. ಆ ಪೂರ್ತಿ ನಿರ್ಲಿಪ್ತತೆಯಿಂದ ಬದುಕಬೇಕಾಗಿದ್ದರೆ ಭಗವಂತನ ಬಗ್ಗೆ, ಭಗವಂತನ ರಕ್ಷೆಯ ಬಗ್ಗೆ ಭರವಸೆ ಬೇಕಾಗತ್ತೆ. ಎಲ್ಲೋ ಒಂದು ಮೂಲೆಯಲ್ಲಿ ಒಂಚೂರು ಸಂಶಯ ಬಂದರೆ ದೇವರ ಬಗ್ಗೆ ಅಥವಾ ದೇವರು ನಮ್ಮನ್ನು ರಕ್ಷಿಸ್ತಾನೆ ಅನ್ನುವ ರಕ್ಷೆಯ ಬಗ್ಗೆ ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಸಂದೇಹ ಬಂದರೆ ಆವಾಗ ನಾವು ಭರವಸೆ ಕಳ್ಕೊಳ್ತೇವೆ. ಭರವಸೆ ಕಳ್ಕೊಂಡು ನಮ್ಮ ಕನ್ವಿಕ್ಷನ್ನು ಶೇಕ್ ಆಗಿಬಿಡುತ್ತೆ. ಅದಕ್ಕೆ ಕೃಷ್ಣ ಮುಂದೆ ನಮ್ಮ ದೌರ್ಬಲ್ಯದ ಬಗ್ಗೆ ಮತ್ತು ಅದನ್ನು ದಾಟುವ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾನೆ ಮುಂದಿನ ನಾವೀಗ ಇವತ್ತು ನೋಡ್ತಕ್ಕಂಥ ಪದ್ಯದಲ್ಲಿ. ಪೂರ್ವಂ ಗೃಹೀತಂ ಗುಣಕರ್ಮ ಚಿತ್ರಂ ಅಜ್ಞಾನಂ ಆತ್ಮನಿ ಅವಿವಿಕ್ತಮಂಗ ನಿವರ್ತತೆ ತತ್ ಪುನರೀಕ್ಷಯೈವ ನಗೃಹ್ಯತೆ ನಾಪಿ ವಿಸೃಜ್ಯ ಆತ್ಮ ಅಂತ. ಇವು ಏನು ವಿಚಿತ್ರ ಅಂದರೆ, ಇಡೀ ಭಾಗವತವೇ ಹಾಗೆ. ಅದು ಸಂಸ್ಕೃತ ಗೊತ್ತಿದ್ದವರಿಗೂ ಅರ್ಥ ಆಗೋದಿಲ್ಲ ಓದಿದರೆ. ಶುದ್ಧ ಆದರೆ ಯಾವುದು ಅರ್ಥವಾಗದ ಶಬ್ದ ಇಲ್ಲ, ಅದ್ರ ಒಟ್ಟಿಗೆ ಏನು ಹೇಳಿದ್ರು ಅನ್ನೋದು ಗೊತ್ತಾ. ಅದು ಭಾಗವತದ ಒಂದು ವಿಶಿಷ್ಟವಾದ ಸ್ಟೈಲ್. ಅದು ನೋಡಿ, ಇದರಲ್ಲಿ ಯಾವುದೂ ಅರ್ಥವಾಗದ ಶಬ್ದಗಳಿಲ್ಲ. ಪೂರ್ವಂ ಗೃಹೀತಂ ಗುಣಕರ್ಮ ಚಿತ್ರಂ ಅಜ್ಞಾನಂ ಆತ್ಮನಿ ಅವಿವಿಕ್ತಂ ಅಂಗ ನಿವರ್ತತೆ ತತ್ ಪುನಃ ಈಕ್ಷಯೈವ ನ ಗೃಹ್ಯತೆ ನಾಪಿ ವಿಸೃಜ್ಯ ಆತ್ಮ.
ಯಾವುದೂ ಹೊಸ ನಮಗೆ ಅರ್ಥ ಗೊತ್ತಿಲ್ಲದ ಡಿಕ್ಷನರಿ ನೋಡಿ ಅರ್ಥ ಮಾಡಿಕೊಳ್ಳಬೇಕಾದ ಅಪೂರ್ವ ಶಬ್ದ ಇಲ್ಲ. ಎಲ್ಲ ಶಬ್ದವೂ ಅರ್ಥ ಆಗತ್ತೆ, ಆದರೆ ಒಟ್ಟಿಗೆ ಏನು ಹೇಳಿದ ಅಂತ ಗೊತ್ತಾಗೋದು. ದಿಸ್ ಈಸ್ ದ ಸ್ಪೆಷಲ್ ಸ್ಟೈಲ್ ಆಫ್ ಭಾಗವತ. ಭಾಗವತದಲ್ಲಿ ಎಲ್ಲ ಕಡೆಯೂ ಹೀಗೆ, ಅದು ಒಂದು ಶಬ್ದವೂ ಅರ್ಥ ಆಗುವುದಿಲ್ಲ ಅಂತಿಲ್ಲ, ಆದರೆ ಒಟ್ಟಿಗೆ ಏನು ಹೇಳಿದ್ರು ಅಂತ ಯಾವುದಲ್ಲಿಯೂ ಅರ್ಥ ಆಗುವುದಿಲ್ಲ. ಅದಕ್ಕೆ ಒಂದು ರೀತಿಯ ಅಂತರಂಗದ ಮನನ ಬೇಕು. ನೀವೇನು ನಾವು ಬುಕ್ಕಿಶ್ ನಾಲೆಜ್ ಉಂಟಲ್ಲ, ಅರ್ಥವೇ ಆಗೋದಿಲ್ಲ ಭಾಗವತ. ನಮ್ಮ ಬುಕ್ಕಿಶ್ ಸ್ಕಾಲರ್ಶಿಪ್ಪು ಅನ್ನೋದು ಭಾಗವತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೆಲ್ಪ್ ಮಾಡುವುದಿಲ್ಲ. ಅದಕ್ಕೆ ಶರಣಾಗತಿ ಬೇಕು. ಎಲ್ಲಿ ನಮಗೆ ಭಾಷಾ ಜ್ಞಾನ ಇದೆ, ನಮಗೆ ಸಂಸ್ಕೃತ ಭಾಷೆಯಲ್ಲಿ ಪ್ರಭುತ್ವ ಇದೆ, ನಮಗೆ ಕೋಶ ವ್ಯಾಕರಣ ಎಲ್ಲ ಅದನ್ನು ಕಾಫಿ ಜೊತೆಗೆ ಕುಡಿದವ್ರು ನಾವು, ಯಾವುದೋ ಒಂದು ದೊಡ್ಡ ಸಂಗತಿ ಎಲ್ಲ ಅಂತ ತಿಳ್ಕೊಂಡು ಭಾಗವತಕ್ಕೆ ಬಂದರೆ ಏನೂ ತಿಳಿಯೋದಿಲ್ಲ. ಅದನ್ನು ನಮ್ಮ ಎಲ್ಲ ಯುಗವನ್ನು ಕಳಚಿಕೊಂಡು ಭಾಗವತಕ್ಕೆ ತ್ವಾಮಹಂ ಶರಣಂ ಪ್ರಪದ್ಯೆ ಅಂತ ಬಂದರೆ ಆಗ ತೆರ್ಕೊಳ್ಳುತ್ತೆ. ಯಮೇ ವೈಷ ವೃಣುತೆ ತೇನ ಲಭ್ಯ ಅನ್ನೋದು ಭಾಗವತಕ್ಕೂ ಅನ್ವಯ. ಯಾರನ್ನ ಅದು ಆತ್ಮೀಯ ಅಂತ ಒಪ್ಪಿಕೊಂಡು ತನ್ನ ಫೋಲ್ಡ್ ತಗೊಳ್ಳುತ್ತೆ ಅವನ ಮುಂದೆ ತೆರಕೊಳ್ಳುತ್ತೆ. ಇಲ್ಲದೇ ಇದ್ದರೆ ಏನು ಮಾಡಿದರೂ ಯಾವ ಸ್ಕಾಲರ್ಶಿಪ್ಪಿನಿಂದಲೂ ಭಾಗವತವನ್ನು ಅರ್ಥ ಮಾಡುವುದು ಸಾಧ್ಯ ಇಲ್ಲ. ಅದು ಭಾಗವತ ತೆರ್ಕೋಬೇಕು ನಮ್ಮ ಮುಂದೆ. ಅದೇ ತೆರ್ಕೊಂಡು ಬಿಟ್ರೆ ಪ್ರಾಬ್ಲಮೇ ಇಲ್ಲ. ಅದು ತೆರ್ಕೊಳ್ಳುವುದಂದ್ರೆ ಏನು? ನಾವು ಅದ್ರ ಮುಂದೆ ಮೊದಲು ತೆರ್ಕೋಬೇಕು, ಆಗ ಅದು ನಮ್ಮ ಮುಂದೆ ತೆರ್ಕೊಳ್ಳುತ್ತೆ. ತೆರ್ಕೊಂಡಿತ್ತು ಅಂದರೆ ನಮ್ಮ ಸುಮ್ಮನೆ ಅದರ ಮುಂದೆ ಕೂತಿರ್ಬೇಕು ನಾವು. ತೆರಕೋ ನಿನ್ನ ಹೃದಯದ ಭಾವವನ್ನು ನನ್ನ ಹೃದಯಕ್ಕೆ ಮುಟ್ಟಿಸು ಅಂತ. ಆಗ ಒಂದೊಂದು ಪದವೂ ಕೂಡ ಅದರ ಅಂತರಂಗದ ಅರ್ಥವನ್ನು ಹೊಳಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಹೇಗೆ ವೇದದ ಮಂತ್ರಗಳು ಅವು ಇಂಟ್ಯೂಷನಲ್ ಫ್ಲ್ಯಾಶ್ ಅಂದರು, ಹೊಳೆಯೋದು. ಅದು ವೇದ ಮಂತ್ರಗಳು ರಚನೆ ಅಲ್ಲ ಅಂತ. ಅದೇ ಥರ ಈ ವೇದ ಮಂತ್ರಗಳು ಆಗಲಿ ಅಥವಾ ಭಾಗವತ ಆಗಲಿ, ಅದು ಬರೇ ಮಂತ್ರ ಹೊಳೆಯೋದಲ್ಲ, ಅದರ ಅರ್ಥ ಕೂಡ ಇಂಟ್ಯೂಷನಲ್ ಫ್ಲ್ಯಾಶ್. ಅರ್ಥ ಹೊಳೆಯಬೇಕು ಹೊರತು ಅರ್ಥ ಮಾಡಲಿಕ್ಕೆ ಬರೋಲ್ಲ. ಯಾರಿಗೆ ಹೊಳೆಯೋದಿಲ್ಲ ಅವರಿಗೆ ತಿಳಿಯೋದಿಲ್ಲ ಅಷ್ಟೇ, ಭಾಗವತ ತಿಳಿಯೋದಿಲ್ಲ. ಒಬ್ಬರು ಪಂಡಿತರು ಭಾಗವತವನ್ನು ಎಡಿಟ್ ಮಾಡಿದವರು, ಇಷ್ಟಾಗಿ ಭಾಗವತವನ್ನು ಎಡಿಟ್ ಮಾಡಿ ಪ್ರಾಚೀನ ಪಾಠ ಅಂತ ಶೋಧನೆ ಮಾಡಿ ಪ್ರಿಂಟ್ ಮಾಡಿದವರು. ಅವರು ಒಂದು ಸಭೆಯಲ್ಲಿ ಒಂದು ಭಾಷಣ ಅವರದ್ದು ಏನು ಅಂದರೆ, ಹೃದಯದ ಭಾಷೆ ಅಂತ ಒಂದಿಲ್ಲ, ಹೊಳೆಯೋದು ಅಂತ. ಯಾಕಂದರೆ ಅವರಿಗೆ ಜೀವಮಾನದಲ್ಲಿ ಏನೂ ಹೊಳೆಯಲಿಲ್ಲ, ಅದು ಹೊಳೆಯೋದು ಅಂತ ಒಂದಿಲ್ಲ, ಇದೆಲ್ಲ ಅಸಂಗತ. ಏನಿದ್ರೂ ಅದು ಕೋಶ ವ್ಯಾಕರಣ ಪ್ರಕಾರ ಅಲ್ಲಿಂದ ನಾವೇ ಶಬ್ದದ ಪಾಂಡಿತ್ಯದಿಂದ ಅರ್ಥ ಮಾಡುವುದು ಹೊರತು ಅರ್ಥ ಹೊಳೆಯುವುದು ಅಂತ ಒಂದು ಇಲ್ಲವೇ ಇಲ್ಲ ಅಂತ ಭಾಷಣ ಹೊಡೆದು ಬಿಟ್ರು. ನನಗೆ ಗಾಬರಿ. ಅವರು ಭಾಗವತವನ್ನು ಎಡಿಟ್ ಮಾಡಿದವರು. ಅವರಿಗೆ ಭಾಗವತ ತೆರ್ಕೊಳ್ಳೇ ಇಲ್ಲ, ಪಾಠವೂ ತೆರ್ಕೊಳ್ಳಿಲ್ಲ, ಅರ್ಥವೂ ತೆರ್ಕೊಳ್ಳಿಲ್ಲ. ಬಹಳ ದೊಡ್ಡ ದುರಂತ ನಮ್ಮದು. ನಮಗೆ ಅದು ತಿಳ್ಕೊಳ್ಳಿಲ್ಲ ಅನ್ನೋದು ತಿಳಿಯೋದಿಲ್ಲ. ಅಂಥ ಒಂದು ಹೊಳೆಯುವುದು ಇಂಟ್ಯೂಷನಲ್ ಫ್ಲ್ಯಾಶ್ ಅನ್ನೋದೇ ಒಂದು ಸಂಗತಿಯೇ ಇಲ್ಲ ಅಂತ ಹೇಳುವಷ್ಟು ಮಟ್ಟಕ್ಕೆ ಅಧಪಾತಾಗಿದೆ ನಮ್ಮ ವಿದ್ವಾಂಸರದ್ದು. ಅದಕ್ಕೆ ಭಾಗವತದ ಮುಂದೆ ನಾವು ಸುಮ್ಮನೆ ತಲೆ ತಗ್ಗಿಸಿ ಕೈ ಮುಗಿದು ಕೂತ್ಕೊಳ್ಬೇಕಷ್ಟೆ. ತ್ವಾಮಹಂ ಶರಣಂಗತಃ ಅದು ತೆರ್ಕೊಳ್ಬೇಕು. ಅದಕ್ಕೆ ತನ್ನಷ್ಟಕ್ಕೆ ಅದು ತೆರ್ಕೊಳ್ಳೋ ತನಕ ಕಾಯಬೇಕು. ಅರ್ಥ ಮಾಡಿಬಿಡ್ತೇನೆ ಅಂದರೆ ಆಗೋಲ್ಲ. ಈ ನೋಡಿ, ಇದರಲ್ಲಿ ಬಹಳ ಅಪೂರ್ವವಾದಂಥ ಸಂಗತಿಗಳನ್ನು ಕೃಷ್ಣ ಹೇಳ್ತಾನೆ. ಒಂದು ವಿಷಯ ಏನು ಗೊತ್ತುಂಟ, ಯಾವುದೇ ಒಂದು ಅದು ಕಷ್ಟ ಆಗಲಿಕ್ಕೆ ಕಾರಣ ಏನು, ಎಲ್ಲ ಶಬ್ದಗಳು ಗೊತ್ತಿರುವಂಥದ್ದು. ಆದರೆ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್, ನಮಗೆ ಹೊಸತಾದ ಒಂದು ಎಕ್ಸ್ಪೀರಿಯನ್ಸನ್ನು ಇನ್ನೊಬ್ಬ ಶಬ್ದದ ಮೂಲಕ ಹೇಳುವಾಗ ಅದು ನಮಗೆ ಕಮ್ಯುನಿಕೇಟ್ ಆಗುವುದಿಲ್ಲ. ಯಾಕೆಂದರೆ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ, ಸಹಜ. ಇದರಲ್ಲಿ ಏನು ಅಸಹಜವಾದ ಸಂಗತಿ ಇಲ್ಲ. ನಮಗೆ ಯಾವುದು ಗೊತ್ತಿಲ್ಲವೋ ಆ ವಿಷಯವನ್ನು ಒಬ್ಬ ಹೇಳಿದಾಗ ಶಬ್ದ ಗೊತ್ತಿದ್ದದ್ದೇ, ಆದರೆ ಆ ಅನುಭವ ನಮಗೆ ಗೊತ್ತಿದ್ದದ್ದಲ್ಲ, ಅದನ್ನು ನಾವು ಅನುಭವಿಸಿದ ಸಂಗತಿಯಲ್ಲ. ಅಂಥದ್ದನ್ನು ಒಬ್ಬರು ಅನುಭಾವಿಗಳು ಅನುಭವಿಸಿ ಹೇಳಿದಾಗ ನಮಗೆ ಆ ಶಬ್ದದಿಂದ ಎಂತ ಹೇಳಿದರು ಅಂತ ಗೊತ್ತಾಗುವುದಿಲ್ಲ. ಎಲ್ಲ ಶಬ್ದ ಅರ್ಥ ಆಗುತ್ತೆ, ಒಟ್ಟಿಗೆ ಏನು ಹೇಳಿದರು, ಯಾಕೆಂದರೆ ಆ ಅನುಭವ ಅನ್ನೋದು ನಮಗೆ ಹೊಸತು. ಹಾಗಾಗಿ ಅದು ನಮ್ಮ ಹೃದಯಕ್ಕೆ ಕಮ್ಯುನಿಕೇಟ್ ಮಾಡುವುದಿಲ್ಲ ಆ ಅನುಭವವನ್ನು ಯಾವ ಭಾಷೆಯು.
ಇದು ಒಬ್ಬ ಜೀವನ ಸಾಧನೆಯ ಅತ್ಯುತ್ಕಟ ಸ್ಥಿತಿಯನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಸಾಧನೆಯ ಕಿಂಡರ್ ಗಾರ್ಟನ್ನಲ್ಲೂ ಇಲ್ಲದೆ ಇದ್ದವರಿಗೆ ಅದು ಅರ್ಥ ಆಗಬೇಕು ಅಂದರೆ ಹೇಗಾಗಬೇಕು? ಸಹಜ ಅಲ್ವ? ಈಗ ಕೃಷ್ಣನ ಮಾತು ಬಿಡಿ, ಇವ ಇನ್ನೆಲ್ಲೋ ಎಲಿಮೆಂಟ್ರಿ ಶಾಲೆಯಲ್ಲಿ ಹೈಯರ್ ಎಲಿಮೆಂಟ್ರಿಯಲ್ಲೋ ವಿಜ್ಞಾನ ಓದತಕ್ಕ ಒಬ್ಬ ವಿದ್ಯಾರ್ಥಿಗೆ ಐನ್ಸ್ಟೈನ್ ಹೇಳಿದ ಅರ್ಥ ಆಗಬೇಕು ಅಂದರೆ ಹೇಗಾಗಬೇಕು? ಹಾಗೆ ಅದು ಕೃಷ್ಣ ಅಧ್ಯಾತ್ಮದ ಪೀಕಿನಲ್ಲಿ ಇರತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ನ ಬಗ್ಗೆ ಮಾತಾಡ್ತಾನೆ. ಈ ಪೀಕಿಗೆ ಇನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡಲ್ಲ. ಫುಟ್ ಹಿಲ್ಸ್ನಲ್ಲಿ ಇರುವವರಿಗೆ ಆ ಪೀಕಿನಲ್ಲಿ ಇರತಕ್ಕಂಥ ಸಂಗತಿ ಅದು ಹೇಗೆ ಗೋಚರ ಆಗಬೇಕು? ಆವಾಗ ಗ್ಯಾಪ್ ಬರ್ತದೆ. ಇದು ಭಾಗವತದ ಅರ್ಥ ಮಾಡುವಾಗ ವಿದ್ವತ್ತೆಗೆ ಬರೋ ಚಾಲೆಂಜ್. ಯಾಕೆಂದರೆ ಪಾಂಡಿತ್ಯದಿಂದ ತಿಳಿಯುವಂಥದ್ದಲ್ಲ, ಅದು ಅನುಭವಿಸಿ ತಿಳಿಯಬೇಕಾದಂಥ ಮಾತನ್ನು ಹೇಳ್ತಾನೆ ಕೃಷ್ಣ. ಬಹಳ ದೊಡ್ಡ ದುರಂತ ಏನು ಅಂದರೆ ಪಾಂಡಿತ್ಯ ಅನ್ನೋದು ಅನುಭವಕ್ಕೆ ಪೂರಕವಾಗಿರಬೇಕು. ಆದರೆ ಅದು ಪಾಂಡಿತ್ಯ ಇದ್ದಲ್ಲಿ ಅನುಭವ ಇಲ್ಲ, ಅನುಭವ ಇದ್ದಲ್ಲಿ ಪಾಂಡಿತ್ಯ ಇಲ್ಲ ಅನ್ನುವಂಥ ಸ್ಥಿತಿ ಬಂದುಬಿಟ್ಟಿದೆ ಈಗ. ಪಾಂಡಿತ್ಯ ಅನ್ನೋದು ಅನುಭವಕ್ಕೆ ಒಂದು ಬಾಧಕವಾದ ವಸ್ತುವಾಗಿ ಕೂತು ಬಿಡುತ್ತೆ ಅವನು. ಹಾಗೆ ಪೂರ್ವಂ ಗೃಹೀತಂ ಕೃಷ್ಣ ಹೇಳ್ತಾನೆ, ನೋಡಪ್ಪ ನಿನಗೆ ವಿಷಯ ಅರ್ಥ ಆಗೋದಿಲ್ಲ. ಯಾಕೆ ಗೊತ್ತಾ? ಅಥವಾ ಈ ಪ್ರಪಂಚದಿಂದ ನಿರ್ಲಿಪ್ತನಾಗಿರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದು ಕೆಲವು ಸಂಗತಿ ಪೂರ್ವಂ ಗೃಹೀತಂ ಮೊದಲೇ ನಿನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ. ಪ್ರಿಜುಡೈಸ್ಡ್ ಮೈಂಡ್ ಅಂತೀವಿ, ಪೂರ್ವಗ್ರಹ. ಪೂರ್ವಂ ಗೃಹೀತಂ, ಅದು ಪೂರ್ವಂ ಅಂದರೆ ಯಾವಾಗದಿಂದ? ಅನಾದಿ ಕಾಲದಿಂದ ನಿನಗೆ ಅಂಟಿಕೊಂಡಿವೆ ಕೆಲವು. ಅವನ್ನು ತೊಳೆದು ತೆಗೆಯದೆ ನಿನಗೆ ಸತ್ಯ ಹೊಳೆಯೋದೇ ಇಲ್ಲ. ಪೂರ್ವಂ ಗೃಹೀತಂ, ಅನಾದಿ ಕಾಲದಿಂದ ಅಂಟಿಕೊಂಡಿದೆ ಕೆಲವು ಸಂಗತಿಗಳು. ಆ ಅಂಟು ಕಳಚಿಕೊಳ್ಳದೆ ಇದ್ರೆ ನಿನಗೆ ಸತ್ಯ ಹೊಳೆಯೋದು ಸಾಧ್ಯವೇ ಇಲ್ಲ. ಯಾವುದೆಲ್ಲ ಅನಾದಿ ಕಾಲದಿಂದ ಅಂಟಿಕೊಂಡದ್ದು ಅಂದರೆ ಗುಣಕರ್ಮ ಚಿತ್ರಂ ಅಜ್ಞಾನಂ. ಗುಣಕರ್ಮ ಚಿತ್ರಂ ಅಜ್ಞಾನಂ, ಭಗವಂತನ ಬಗೆಗೆ ಅಜ್ಞಾನಂ. ಆತ್ಮನಿ, ಆತ್ಮನಿ ಪರಮಾತ್ಮನ ಬಗೆಗೆ ಅಜ್ಞಾನ. ಪರಮಾತ್ಮನ ಬಗೆಗೆ ಗಾಢ ದೇವರು ಗೊತ್ತೇ ಇಲ್ಲ ನಮಗೆ. ಸುಮ್ಮನೆ ದೇವರು ದೇವರು ಅಂತ ಎಲ್ಲ ಹೇಳ್ತಾರೆ, ನಾವು ಹೇಳೋದಟ ಶಬ್ದ ಮಾತ್ರ ಗೊತ್ತು, ವಸ್ತು ಗೊತ್ತುಂಟ? ದೇವರ ಬಗ್ಗೆ ಗೊತ್ತಿರೋದೇನು ಅಂದರೆ ದೇವರು ಅನ್ನೋ ಶಬ್ದ ಅಷ್ಟೇ. ಮತ್ತೆ ನಮಗೆ ದೇವರು ಅಂದರೆ ಯಾರು? ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಇರುವ ಪ್ರತಿಮೆಗಿಂತಲೂ ಹೆಚ್ಚು ಆ ಪ್ರತಿಮೆ ಮೇಲೆ ಹಾಕಿರುವ ಚಿನ್ನ, ಆಭರಣ, ವಜ್ರ, ವೈಡೂರ್ಯ, ಅದು ದೇವರು ಅಷ್ಟೇ. ಇವತ್ತು ದೇವರು ಭಾರಿ ಚಂದ, ವಜ್ರ ಕವಚ ಅಲಂಕಾರ ಅಷ್ಟೇ. ನಮಗೆ ದೇವರು, ಅದರ ಆಚೆಗೆ ದೇವರ ಬಗ್ಗೆ ಗೊತ್ತಿಲ್ಲ. ಅದನ್ನ ಆತ್ಮನಿ ಅಜ್ಞಾನಂ. ಭಗವಂತ ಆತ್ಮನಿ ಅಂದರೆ ಆತ್ಮನಿ ಸ್ವಸ್ಮಿನ್ ವಿದ್ಯಮಾನಂ, ಆತ್ಮನಿ ಆತ್ಮ ವಿಷಯಕಂ, ಪರಮಾತ್ಮ ವಿಷಯಕಂ ಅಜ್ಞಾನಂ. ನಮ್ಮಲ್ಲಿ ಮಡುಗಟ್ಟಿದ ಭಗವಂತನ ಬಗೆಗಿನ ಅಜ್ಞಾನ ಅದು ಒಂದಿದೆ. ಆತ್ಮನಿ ಅಜ್ಞಾನಂ, ಭಗವಂತನ ಸ್ವರೂಪದ ಬಗೆಗೆ ಅಜ್ಞಾನ. ಅದರ ಜೊತೆಗೆ ಅಷ್ಟೇ ಅಲ್ಲ, ಗುಣಕರ್ಮ ಚಿತ್ರಂ, ವಿವಿಧವಾದ ಚಿತ್ರಂ ಅಜ್ಞಾನಂ. ಚಿತ್ರಂ ಅಂದರೆ ನಮ್ಮ ಅಜ್ಞಾನವನ್ನು ನೋಡಿ ಭಗವಂತನಿಗೆ ಆಶ್ಚರ್ಯ, ಇಷ್ಟು ಅಜ್ಞಾನ ಇರುತ್ತಾ ಅಂತ. ಯಾಕೆಂದ್ರೆ ಅವನಿಗೆ ಅಜ್ಞಾನ ಇಲ್ಲೇ ಇಲ್ಲ. ಈ ಜೀವದ ಅಜ್ಞಾನ ನೋಡಿ ಚಿತ್ರಂ ಅಜ್ಞಾನಂ ಅಂತ. ಇದು ಬಹಳ ವಿಚಿತ್ರ. ಇಷ್ಟು ದಡ್ಡತನ ಮನುಷ್ಯನಿದೆ ಅನ್ನೋದು ನನಗೆ ಆಶ್ಚರ್ಯ ಅಂತ ಕೃಷ್ಣ ಹೇಳೋ ರೀತಿಯಲ್ಲಿ ಅದು ರೋಚಕವಾದ ಪದ ಬೆಳೆಸ್ತಾನೆ. ಇಲ್ಲದೇ ಗುಣಕರ್ಮ ನಿಷ್ಠಂ ಅಜ್ಞಾನ ಅಂತ ಹೇಳಿದ್ರು ಬರುತ್ತೆ. ಅದಲ್ಲ, ಇಷ್ಟು ಅಜ್ಞಾನ ಇದೆ ಅನ್ನೋದೇ ಒಂದು ಆಶ್ಚರ್ಯ ಅಂತ. ಇಷ್ಟು ಅಜ್ಞಾನ ಇದೆ. ಯಾಕೆಂದರೆ ಅಜ್ಞಾನ ನಿವೃತ್ತಿಗೆ ಬೇಕಾಗಿರತಕ್ಕಂಥ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೇನೆ ಈ ಜೀವಕ್ಕೆ. ಇದೇನು ಪ್ರಾಣಿ ಅಲ್ಲ, ಇದು ಮರ ಅಲ್ಲ, ಇದು ಹುಳ ಹುಪ್ಪಟೆ ಅಲ್ಲ, ಮನುಷ್ಯ ಜನ್ಮ ಕೊಟ್ಟಿದ್ದೇನೆ, ಯೋಚನೆ ಮಾಡತಕ್ಕಂಥ ತಲೆ ಕೊಟ್ಟಿದ್ದೇನೆ. ಹೋದರೂ ಅಜ್ಞಾನದಿಂದ ಪಾರಾಗ್ತಾ ಇಲ್ಲ ಅಂದರೆ ಚಿತ್ರಂ ಅಂತ. ಇದು ಒಂದು ನಿಜವಾದ ಆಶ್ಚರ್ಯ. ಯಾವುದರ ಬಗೆಗೆ ಅಜ್ಞಾನ? ಆತ್ಮನಿ, ಭಗವಂತನ ಸ್ವರೂಪದ ಬಗೆಗೆ ಅಜ್ಞಾನ. ಆಮೇಲೆ ಗುಣಕರ್ಮ, ಭಗವಂತನ ಸ್ವರೂಪದ ಬಗೆಗೆ ಅಜ್ಞಾನ ಅಷ್ಟೇ ಅಲ್ಲ, ಭಗವಂತನ ಗುಣಗಳ ಬಗೆಗೆ. ಭಗವಂತನಿಗೆ ಗುಣಗಳು ಇವೆಯೋ ಇಲ್ಲವೋ ಅದರ ಬಗೆಗೆ ಡೌಟು. ಇಲ್ಲಪ್ಪ, ಯಾವ ಗುಣವೂ ಇಲ್ಲ, ಅವನು ನಿರ್ಗುಣ. ಗುಣಗಳು ಇದ್ದರೂ ಒಂದು 7-8 ಗುಣಗಳಿದೆ ಅಷ್ಟೇ ನೈಯಾಯಿಕರದ್ದು. ಅದ್ರ ಕಡೆಗೆ ಈ ಥರ ಗುಣದ ಬಗ್ಗೆ ವಿಚಿತ್ರವಾದ ಅಜ್ಞಾನ. ಆಮೇಲೆ ಕರ್ಮ, ಅಯ್ಯೋ ನಿಷ್ಕ್ರಿಯ, ಭಗವಂತ ನಿರ್ಗುಣ, ನಿಷ್ಕ್ರಿಯ ಅವನು. ಆದ್ದರಿಂದ ಅವನ ಕ್ರಿಯೆಯ ಬಗ್ಗೆ ಅಜ್ಞಾನ. ಭಗವಂತನ ನಿಷ್ಕ್ರಿಯ ಅನ್ನತಕ್ಕಂಥ ಭ್ರಮೆ. ಕ್ರಿಯೆ ಇದ್ದರೂ ಕೂಡ ಕ್ರಿಯೆ ಅನ್ನೋದು ಭಗವಂತನಿಂದ, ಯಾವ ಕ್ರಿಯೆ ನಮ್ಮ ಸ್ವರೂಪ ಆಗೋದು ಸಾಧ್ಯ ಉಂಟ? ಬೇರೆ ಅದು. ಈಗ ಸೃಷ್ಟಿ, ಸ್ಥಿತಿ, ಸಂಹಾರ ಕ್ರಿಯೆಗಳು ಅದು ಭಗವತ್ ಸ್ವರೂಪ ಅಲ್ಲ. ಭಗವಂತನ ಕ್ರಿಯೆ ಭಗವಂತನಿಂದ ಬೇರೆ.
ಆದ್ದರಿಂದಲೇ ಅದಕ್ಕೆ ಭಗವಂತನ ಕ್ರಿಯೆಗೆ ಹುಟ್ಟು ಸಾವು ಇದೆ. ಭಗವಂತನ ಗುಣಗಳು ಭಗವಂತನಿಂದ ಬೇರೆ, ಆದ್ದರಿಂದ ಭಗವಂತನ ಗುಣಗಳಿಗೆ ಹುಟ್ಟು ಸಾವು ಇದೆ. ಭಗವಂತನ ಸ್ವರೂಪ ಶರೀರ ಭಗವಂತ ಬೇರೆ, ಯಾಕಂದರೆ ಅವನು ಶರೀರಕ್ಕೆ ಹುಟ್ಟು ಸಾವು ಇದೆ, ಭಗವಂತನಿಗೆ ಮಾತ್ರ ಇಲ್ಲ. ಈಗೆಲ್ಲ ಏನೇನೋ ಕಲ್ಪನೆಗಳು ಭಗವಂತನ ಸ್ವರೂಪದ ಬಗೆಗೆ, ಭಗವಂತನ ಗುಣಗಳ ಬಗೆಗೆ, ಭಗವಂತನ ಕರ್ಮಗಳ ಬಗ್ಗೆ ವಿಚಿತ್ರವಾದ ಅಜ್ಞಾನ ಅಂತ. ಗುಣಕರ್ಮ ಚಿತ್ರಂ ಅಜ್ಞಾನ ಆತ್ಮನಿ. ಇದೆಲ್ಲ ಆದಮೇಲೆ ಇನ್ನೂ ಒಂದು ಅತ್ಯಂತ ಅದ್ಭುತವಾದ ಸಂಗತಿ ಹೇಳ್ತಾನೆ, ಅಜ್ಞಾನಮಾತ್ಮನಿ ಅವಿವಿಕ್ತಂ ಅಜ್ಞಾನಂ ಅಂತ. ಈ ಅವಿವಿಕ್ತಂ ಅಜ್ಞಾನಂ ಅಂದರೆ ಅದು ಅನ್ಡಿಸೈಫರ್ಡ್ ಇಗ್ನೋರೆನ್ಸ್. ಅದು ಡಿಸೈಫರ್ ಯಾವುದರ ಬಗ್ಗೆ ಅಜ್ಞಾನ ಅಂತಲೇ ಗೊತ್ತಿಲ್ಲ. ಈಗ ಒಂದು ಅಜ್ಞಾನ ಅಂತಂದರೆ, ಅಜ್ಞಾನ ಅಂತ ಹೇಳಬೇಕಾದ್ರೂ ಸ್ವಲ್ಪ ಜ್ಞಾನ ಬೇಕು ನೋಡಿ. ನನಗೆ ಈ ವಿಷಯ ಗೊತ್ತಿಲ್ಲ, ಅದರಲ್ಲಿ ಎರಡು ವಿಷಯ ಗೊತ್ತಿರಬೇಕು. ಗೊತ್ತಿಲ್ಲದಿದ್ದ ವಿಷಯ ಯಾವುದು ಅದು ಹೇಳು. ಈ ವಿಷಯ ಯಾವುದು ಗೊತ್ತಿಲ್ಲ ಅನ್ನೋ ವಿಷಯ ಗೊತ್ತಿರಬೇಕು, ಮತ್ತು ಗೊತ್ತಿಲ್ಲ ಅನ್ನೋದು ಗೊತ್ತಿರಬೇಕು. ಹಾಗೆ ಹೇಳಬೇಕು, ನನಗೆ ಈ ವಿಷಯ ಗೊತ್ತಿಲ್ಲ ಅಂದರೆ ಆ ವಿಷಯ ಯಾವುದು, ಗೊತ್ತಿಲ್ಲದಿದ್ದ ವಿಷಯ ಯಾವುದು ಅಂತ ಗೊತ್ತಿದೆ, ಮತ್ತು ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ಇದು ಹಾಗೆ ಹೇಳಿಕೆ ಬರೋದಿಲ್ಲ. ಇದಮಹಂ ನ ಜಾನಂ ಅಂತ ಹೇಳಬೇಕು. ಅದರಲ್ಲಿ ಎರಡು ಜ್ಞಾನ ಬೇಕು. ಒಂದು, ಅವನು ಯಾವುದನ್ನು ತಿಳಿದಿಲ್ಲ, ಅವನ ಇಗ್ನೋರೆನ್ಸ್ನ ಆಬ್ಜೆಕ್ಟ್ ಯಾವುದು ಅಂತ ಗೊತ್ತಿರಬೇಕು, ಮತ್ತೆ ಅದನ್ನು ತಿಳಿದಿಲ್ಲ ಅನ್ನೋದು ಗೊತ್ತಿರಬೇಕು. ಇದ್ರೆ ಹೇಳ ಅದು ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋದು ಗೊತ್ತಿರಬೇಕು. ಹಿ ಮಸ್ಟ್ ಬಿ ನೋಯಿಂಗ್ ದಟ್ ಹಿ ಡಸ್ ನಾಟ್ ನೋ, ಆ್ಯಂಡ್ ವಾಟ್ ಈಸ್ ದಟ್ ಹಿ ಡಸ್ ನಾಟ್ ನೋ ಅದು ಗೊತ್ತಿರಬೇಕು. ಅವನಿಗೆ ಯಾವುದು ಗೊತ್ತಿಲ್ಲವೋ, ಈ ವಿಚಿತ್ರ ನೋಡಿ, ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿರಬೇಕು, ಯಾವುದು ಗೊತ್ತಿಲ್ಲ ಅದು ಗೊತ್ತಿರಬೇಕು, ಮತ್ತು ಗೊತ್ತಿಲ್ಲ ಅನ್ನೋದು ಗೊತ್ತಿರಬೇಕು. ಎರಡು ಸಂಗತಿ ಗೊತ್ತಿರಬೇಕು. ಇದು ಎರಡೂ ಗೊತ್ತಿರದೇ ಇದ್ದರೆ ಅದು ಅವಿವಿಕ್ತಮ್ಮ ಜ್ಞಾನ ಅಂತ. ಅಂದರೆ ಕೆಲವರಿಗೆ ಭಾರಿ ಅಜ್ಞಾನ ಇದೆ, ಯಾವುದರ ಬಗ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಮತ್ತು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ದೇ ಡು ನಾಟ್ ನೋ ದಟ್ ದೇ ಡು ನಾಟ್ ನೋ. ನಮ್ಮಂತಹ ಬುದ್ಧಿವಂತರು ಯಾರಿದ್ದಾರೆ ಅಂತ ತಿಳ್ಕೊಂಡು ಕೂತ್ಬಿಟ್ಟಿದ್ದಾರೆ. ಮಹಾಧಟ್ರು, ಪ್ರಪಂಚದ ಗ್ರೇಟೆಸ್ಟ್ ಇಗ್ನೋರೆಂಟ್ ಪರ್ಸನ್ ಹೀ ಈಸ್, ಬಟ್ ಹೀ ಥಿಂಕ್ಸ್ ದಟ್ ಹೀ ಈಸ್ ದ ಗ್ರೇಟೆಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಇನ್ ದ ವರ್ಲ್ಡ್. ಅದನ್ನು ಅವಿವಿಕ್ತಮ್ ಅಂತ ಕೃಷ್ಣ ಹೇಳ್ತಾನೆ. ಅಯ್ಯೋ, ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ಅವರಿಗೆ, ಅದು ಯಾವುದ್ರ ಬಗ್ಗೆ ಗೊತ್ತಿಲ್ಲ ಅಂತೀನಿ ನನ್ನ ವಿಶ್ಲೇಷಣೆ ಏನು ಮಾಡೋದು. ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲದೆ ತಾವು ಮಹಾ ಗೊತ್ತಿದ್ದವರು ಅಂತ ತಿಳ್ಕೊಂಡು ಬದುಕ್ತಾ ಇದ್ದೇವೆ ಈ ಜನ. ವಿಚಿತ್ರ. ಇವ್ರು ಹೇಗೆ ಪಾರಾಗಬೇಕು? ನಾನು ಹೇಳಿದ್ದು ಹೇಗೆ ಅರ್ಥ ಆಗಬೇಕು ಇವರಿಗೆ? ಅರ್ಥ ಆಗೋದು ಸಾಧ್ಯ ಇಲ್ಲ. ಪುರಾಗೃಹೀತಂ ಗುಣಕರ್ಮ ಚಿತ್ರಂ ಅಜ್ಞಾನಮಾತ್ಮನಿ ಅವಿವಿಕ್ತಂ ಅಂಗ. ಏನು ಪ್ರೀತಿ ಕೃಷ್ಣನಿಗೆ ಉದ್ಧವನ ಮೇಲೆ. ಉದ್ಧವನ ಹೇಳ್ತಾನೆ ಅಂಗ. ಅಂಗ ಅಂದರೆ ನಾವು ಮಕ್ಕಳನ್ನು ಅಪ್ಪ ಇಲ್ಲಿ ಬಾಪ ಅಂತೇವೆ. ಅಪ್ಪ ಮಕ್ಕಳನ್ನು ಕರೆಯೋದು ಅಪ್ಪ ಅಂತ, ತಾತ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಮಕ್ಕಳನ್ನು. ಹಾಗೆ ಬಹಳ ಪ್ರೀತಿಯಿಂದ ಅಂಗ. ಅಂಗ ಅಂದರೆ ಅಂಗಾದಂಗಾತ್ ಸಂಭವಿಸಿ, ನನ್ನ ಸ್ವಂತ ದೇಹ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನನ್ನ ಅಂಗಗಳಷ್ಟು ನನ್ನ ಸ್ವಂತ ದೇಹವನ್ನು ಪ್ರೀತಿಸುವಷ್ಟು ಇದಕ್ಕೆ ಸಂವಾದಿಯಾಗಿ ಹಿಂದೆ ಸನಕಾದಿಗಳ ಹತ್ತಿರ ಭಗವಂತ ಹೇಳಿದ ಮಾತನ್ನು ನೀವು ನೆನಪಿಸಿಕೊಂಡ್ರೆ ಈ ಅಂಗ ಅನ್ನೋ ಸಂಬೋಧನೆಗೆ ಇರುವ ಅರ್ಥ ಭಗವಂತ ಹೇಳುವಾಗ, ನಾವೆಲ್ಲ ಮಾತಾಡುವಾಗ ಅರ್ಥ ಅಲ್ಲ, ಭಗವಂತ ಕೃಷ್ಣ ಅದನ್ನು ಹೇಳುವಾಗ ಆ ಮಾತು ಎಷ್ಟು ಅರ್ಥಪೂರ್ಣವಾಗ್ತದೆ ಅಂದರೆ, ಸನಕಾದಿಗಳ ಹತ್ತಿರ ಭಗವಂತ ಅವರು ವೈಕುಂಠದಲ್ಲಿ ಜಯ ವಿಜಯರು ತಡೆದಾಗ ಸಿಟ್ಟಿನಿಂದ ಶಾಪ ಕೊಟ್ಟುಬಿಟ್ರು. ಶಾಪ ಕೊಟ್ಟರು, ನೀವು ಭೂಮಿಯಲ್ಲಿ ಹುಟ್ಟಿಬಿಡಿ. ಭಗವಂತ ಬಂದಾಗ ನನ್ನ ಸೇವಕರು ಮಾಡಿದ ತಪ್ಪಿಗೋಸ್ಕರ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಅಂತ ಅಂದ್ಬಿಟ್ಟ ಭಗವಂತ. ಗಾಬರಿ ಆಗೋಯ್ತು ಇವರಿಗೆ. ಅಯ್ಯೋ, ಎಲ್ಲಿ ನೀನು ನಮ್ಮ ಹತ್ರ ಕ್ಷಮೆ ಕೇಳೋದು ಅಂದ್ರೆ ಏನು ಭಗವಂತ? ನಾವು ವೈಕುಂಠಕ್ಕೆ ಬಂದು ಕಾಮಕ್ರೋಧಕ್ಕೆ ಒಳಗದು ನಮ್ಮ ತಪ್ಪು. ನಮ್ಮ ಸಿಟ್ಟು ಬಂತು ಅಂದ್ರೆ ನಾಳೆ ವೈಕುಂಠಕ್ಕೆ ಯಾವ ಕರ್ಮಕ್ಕೆ ಹೋಗೋದು? ಇಲ್ಲೇ ಇರ್ಬೋದಲ್ಲ, ಸಿಟ್ಟು ಗಿಟ್ಟು ಎಲ್ಲ ಇದ್ದುಕೊಂಡೇ ವೈಕುಂಠಕ್ಕೆ. ನಾವು ವೈಕುಂಠದಂತಹ ಪುಣ್ಯ ಭೂಮಿಗೆ ಬಂದು ಮುಕ್ತ ಸ್ಥಾನದ ಹತ್ತಿರ ಇದ್ದೇವೆ, ಅಲ್ಲಿಗೆ ಬಂದು ಸಿಟ್ಟು ಬಂದದ್ದು ನಮ್ಮ ತಪ್ಪು. ನಾವು ಸಿಟ್ಟಿಗೆ ಒಳಗಾಗಬಾರ್ದಿತ್ತು. ಅದರಿಂದ ನಮಗೆ ಶಿಕ್ಷೆ ಕೊಡಬೇಕು ಹೊರತು ಕ್ಷಮೆ ಕೊಡುವುದಲ್ಲ, ನಮ್ಮದು ಅಪರಾಧ ಆಗಿಬಿಟ್ಟಿದೆ. ಆ ಕೃಷ್ಣ ಹೇಳಿದ ಹೇಳಿದ ಗೊತ್ತಾ, ನಿಮ್ಮಿಂದ ಯಾವತ್ತೂ ಅಪರಾಧ ಆಗೋದಿಲ್ಲ. ನೀವು ಶಾಪ ಕೊಟ್ರಿ ಅಲ್ವಾ, ಅದು ನೀವು ಕೊಟ್ಟದ್ದಲ್ಲ, ನಿಮ್ಮ ಒಳಗೆ ಕೂತು ನಾನೇ ಕೊಟ್ಟ ಶಾಪ ನನ್ನ ಸೇವಕರಿಗೆ. ಮತ್ತು ನಿಮ್ಮ ಮಾತು ನಡೆಸುವುದು ನನ್ನ ಕರ್ತವ್ಯ. ಯಾಕೆಂದ್ರೆ ನೀವು ಜ್ಞಾನಿಗಳು. ಜ್ಞಾನಿಗೆ ನೋವಾದರೆ ಅದನ್ನು ನಾನು ಸಹಿಸೋಣ.
ಜ್ಞಾನಿ ತ್ವಾತ್ಮೈವ ಮೇಮತಂ ಛಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ. ನಿಮಗೆ ವಿರೋಧ ಮಾಡಿದರೆ ನನ್ನ ಸ್ವಂತ ತೋಳನ್ನು ಕಳೆದು ಬಿಸಾಡ್ತೇನೆ ನಾನು ಅಂದ ಕೃಷ್ಣ. ಇದು ಅಂಗ. ನನ್ನ ಅಂಗಕ್ಕಿಂತ ನೀವು ಪ್ರಿಯರು ನನಗೆ, ನನ್ನ ಸ್ವಂತ ಕೈ ಕಾಲಿಗಿಂತ ಜ್ಞಾನಿಗಳು ನನಗೆ ಇಷ್ಟ. ಹಾಗೇನು ಉದ್ಧವ ಅವನ ಜ್ಞಾನದ ಸ್ಥಿತಿಯಲ್ಲಿ ಎತ್ತರಕ್ಕೇರಿದಾಗ, ಅಪ್ಪ ನೀನು ನನ್ನ ಸ್ವಂತ ಅಂಗ, ಆ ಪ್ರೀತಿ ನಿನಗೆ ಜ್ಞಾನ ಕೊಡಬೇಕು ಅನ್ನುವ ಪ್ರೀತಿ ಕಾರಣ ಏನು ಅಂದರೆ ನೀನು ಅದನ್ನು ಗ್ರಹಣ ಮಾಡಿ ಅದನ್ನು ಅನುಭವಿಸ್ತಾ ಇದ್ದೀಯಾ. ಎತ್ತರಕ್ಕೆ ಕೇಳ್ತಾ ಕೇಳ್ತಾ ಆ ಸಾಧನೆಯ ಹಂತದಲ್ಲಿ ಬಹಳ ಎತ್ತರಕ್ಕೆ ಏರುತ್ತಾ ಇದ್ದಿ. ಆದರೆ ಯಾಕೆ ಅರ್ಥ ಆಗುವುದಿಲ್ಲ ಜನಕ್ಕೆ ಅಂದರೆ ಇದೇ ಒಂದು ಭಗವಂತನ ಬಗೆಗೆ, ಸ್ವರೂಪದ ಬಗೆಗೆ ಅಜ್ಞಾನ, ಅವಯವಗಳ ಬಗೆಗೆ ಅಜ್ಞಾನ, ರೂಪದ ಬಗ್ಗೆ, ಗುಣಗಳ ಬಗ್ಗೆ, ಕ್ರಿಯೆಗಳ ಬಗ್ಗೆ, ಎಲ್ಲದರ ಬಗ್ಗೆಯೂ ಅಜ್ಞಾನ. ಆದ್ದರಿಂದ ಮತ್ತು ಒಂದು ಗಾಢವಾದ ಅಜ್ಞಾನ, ಒಟ್ಟು ಅದು ಅನ್ಡಿಸೈಫರ್ಡ್. ಎಂಥ ಅಜ್ಞಾನ ಅಂತ ಹೇಳಲಿಕ್ಕಾಗದ ಅಜ್ಞಾನ ಅಂತ ಅನ್ನೋದೇ ಗೊತ್ತಾಗದೆ ನಮ್ಮನ್ನು ವ್ಯಾಪಿಸಿಕೊಂಡಿರತಕ್ಕಂಥ ಒಂದು ಗಾಢವಾದ ಅಜ್ಞಾನ. ಇದು ಹೋಗ್ಬೇಕಪ್ಪ. ಮೊದಲು ನಾವು ಮಾಡಬೇಕಾದ ಕೆಲಸ ಈ ಅಜ್ಞಾನದ ಕೊಳೆಯಿಂದ ಪಾರಾಗಬೇಕು. ಅದು ಯಾವಾಗ ಹೋಗೋದು? ಅದಕ್ಕೇನು ಅಜ್ಞಾನ ಪರಿಹಾರ ಆಗಬೇಕು. ಹೆಂಗಾಗಬೇಕು ಅದು ನೀನೇ ಹೇಳಬೇಕು, ನಮಗೇನು ಗೊತ್ತಿಲ್ಲ. ಅಜ್ಞಾನ ಪರಿಹಾರ ಆಗ್ಬೇಕಾದ್ರೆ ಏನು ಮಾಡಬೇಕು? ಅಜ್ಞಾನ ಪರಿಹಾರ ಆಗ್ಬೇಕಾದ್ರೆ ಇಟ್ ಇಸ್ ವೆರಿ ಸಿಂಪಲ್, ಜ್ಞಾನ ಬರಬೇಕಷ್ಟೇ. ಜ್ಞಾನ ಬಂದರೆ ಅಜ್ಞಾನ ಹೋಗುತ್ತೆ. ಅದಕ್ಕೆ ನನ್ನ ಹತ್ರ ಕೇಳಬೇಕಾದ್ದೇನೂ ಇಲ್ಲ. ನಿರಂತರ ಜ್ಞಾನದ ಸಾಧನೆ ಮಾಡಬೇಕು. ಆದರೆ ಪೂರ್ತಿ ಸತ್ಯ ತಿಳಿಯುವುದು ಯಾವಾಗ ಗೊತ್ತಾ? ನೀವು ಪುಸ್ತಕ ಓದಿ ಯಾವಲ್ಲ ಅದು ಅಂದ ಕೃಷ್ಣ. ಮತ್ತೆ ನಿವರ್ತತೆ ತತ್ ಪುನರ್ ಈಕ್ಷಯೈವ. ನೀವು ಪ್ರತ್ಯಕ್ಷವಾಗಿ ಕಣ್ಣಾರೆ ಭಗವಂತನನ್ನು ಕಾಣೋ ತನಕವೂ ಪೂರ ಸಂಶಯ ಪರಿಹಾರ ಆಗೋಲ್ಲ. ಅಂದರೆ ನಾವು ಹೇಳ್ತೇವೆ, ಯಾವುದನ್ನಾದ್ರೂ ಎಷ್ಟು ಕೇಳಿದ್ರು ನಮಗೆ ಅದನ್ನು ಕಣ್ಣಾರೆ ಕಾಣಬೇಕು ಅನ್ನೋ ಆಸೆ ಉಳಿದೇ ಉಳಿಯುತ್ತೆ. ಎಂಥದಾದ್ರೂ ಅವರು ಹೇಳ್ತಾರೆ, ಅವರು ನೋಡಿದ್ದಾರೆ ಅಂತ ನಾನು ನೋಡ್ಬೇಕು ಸ್ವಾಮಿ, ನನಗೆ ನೋಡದೆ ಮನಸಮಾಧಾನ ಇಲ್ಲ ಅಂತ. ಕೊನೆಗೂ ಕೂಡ ನಮ್ಮ ಕಣ್ಣಿಗೆ ನಾವು ಮಹತ್ವ ಕೊಡೋದು, ಇನ್ನೊಬ್ಬರ ಕಣ್ಣಿಗೆ ನಾವು ಮಹತ್ವ ಕೊಡೋಲ್ಲ. ಅವರು ನೋಡಿದರೆ ನಾನು ನೋಡಿದಾಗ ಆಯ್ತಾ, ನನಗೆ ನಾನೇ ನೋಡಬೇಕು. ಭಗವಂತನನ್ನು ನೀನು ಕಾಣುವ ತನಕವೂ ಎಲ್ಲ ಅಜ್ಞಾನ ಪರಿಹಾರ ಆಗೋದೇ ಇಲ್ಲ. ಅದಾಗ ಮಾತ್ರ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಎಲ್ಲ ಸಂಶಯಗಳು ಪರಿಹಾರ ಆಗೋದು, ಎಲ್ಲ ಅಜ್ಞಾನಗಳು ಪರಿಹಾರ ಆಗೋದು. ಹೃದಯ ಗ್ರಂಥಿ ಅಂದರೆ ಅಜ್ಞಾನ. ಹೃದಯ ಗ್ರಂಥಿರಜ್ಞಾನಂ ಅಹಿರ್ಬುದ್ಧ ಸಂಹಿತ. ಹೃದಯ ಗ್ರಂಥಿ ಅಂದರೆ ಒಳಗಿಂದ ಗಂಟು ಕಟ್ಟಿ ನಮ್ಮನ್ನು ಭ್ರಮೆಗೆ ಒಳಪಡಿಸಿದಂಥ ಅಜ್ಞಾನ ಮತ್ತು ಸಂಶಯಗಳು ಪೂರ್ತಿ ಹೋಗುವುದು ಯಾವಾಗ ಗೊತ್ತುಂಟ? ತಸ್ಮಿನ್ ದೃಷ್ಟೇ ಬರಾವರೆ. ಅದನ್ನೇ ಪುನಃ ಈಕ್ಷಯೈವ. ಓನ್ಲಿ ಬೈ ಪರ್ಸೆಪ್ಷನ್, ವಿಶ್ವಲ್. ಭಗವಂತನನ್ನ ಕಣ್ಣಾರೆ ಕಂಡಾಗ ಮಾತ್ರವೇ ನಿನ್ನ ಎಲ್ಲ ಸಂಶಯಗಳ ಪರಿಹಾರ. ಅಲ್ಲಿ ತನಕ ಕೆಲವು ಸಂಶಯಗಳು ಹಾಗೆ ಪೆಂಡಿಂಗ್ ಇರುತ್ತಲ್ಲ, ಹೋಗುವುದಿಲ್ಲ ಪೂರ್ತಿ. ನಿವರ್ತತೆ ತತ್ ಪುನರ್ ಈಕ್ಷಯೈವ. ಭಗವಂತನ ಸಾಕ್ಷಾತ್ಕಾರದಿಂದ ಮಾತ್ರ, ಬರೀ ಜ್ಞಾನ ಅಲ್ಲ, ಅಪರೋಕ್ಷ ಜ್ಞಾನ ಅಂತ. ಭಗವಂತನನ್ನು ಕಾಣಬೇಕು. ಹಾಗಾದರೆ ಒಳ್ಳೆ ಕಷ್ಟ ಆಯ್ತಲ್ಲ. ಈಗ ಭಗವಂತನನ್ನು ಕಾಣುವುದು ಹೇಗೆ ಅಂತ ಹೇಳು, ಅದನ್ನಾದರೂ ಹೇಳು. ಈಗ ಕಾಣಬೇಕು, ಭಗವಂತನನ್ನು ಕಾಣುವುದು ಹೇಗೆ ಅಂತ ನಾನಾಗ ಹೇಳಿದೆನಲ್ಲ. ಭಾಗವತ ಅರ್ಥ ಆಗ್ಬೇಕಾದ್ರೆ ಏನು ಮಾಡಬೇಕು? ಭಗವಂತನ ಕಾಣೋದಕ್ಕೆ ಅದೇ ಮಾಡಬೇಕು, ಶರಣಾಗತಿ, ಬೇರೆ ಏನಿಲ್ಲ. ನೀನು ಕಾಣಿಸಿಕೋ ಅಂತ ದಮಯ ಹಾಕ್ಬೇಕಷ್ಟೇ. ಕಾಣುವುದಿಲ್ಲ ಅಂದರೆ ಏನು? ಒಂದು ಕೈ ನೋಡಿ ಬಿಡ್ತೇನೆ ಅಂದರೆ ಆಗೋದಿಲ್ಲ. ಅದರಿಂದ ಭಗವಂತ ನನ್ನ ಮೇಲೆ ಕರುಣೆ ಮಾಡು, ನಿನ್ನ ದರ್ಶನ ಕೊಡು, ಅಷ್ಟೇ. ಹಠ ಮಾಡಬೇಕು ದೇವರದ್ದು, ಹಠ. ಸ್ಕಾಲರ್ಶಿಪ್ನಿಂದ, ಪಾಂಡಿತ್ಯದಿಂದ ಯಾತಕ್ಕೂ ಭಗವಂತ ಬಗ್ಗುವವನಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಯಾವುದಕ್ಕೂ ನಾಯಮಾತ್ಮ ಬಲಹೀನೇನ ಲಭ್ಯ. ಬಲ ಯಾವ ಬಲ? ಶರಣಾಗತಿಯೇ ಬಲ. ಬಲ ಅಂದರೆ ತೋಳ್ಬಲ ಅಲ್ಲ. ಭಗವಂತ ನೀನು ತೋರದೇ ಇದ್ರೆ ನನಗೆ ಅನ್ನ ನೀರು ಬೇಡ ಅಂತ ಹಠ ಹಿಡಿಬೇಕು. ಚಿಕ್ಕ ಮಕ್ಕಳು ರಂಪ ಮಾಡ್ತಾರಲ್ಲ ತಾಯಿ ಹತ್ರ, ಕೂದುದ್ರೆ ಕೂದು, ಏನು ಮಾಡಿದ್ರು ಬಾಯಿ ಮುಚ್ಚಲ್ಲ. ಅಷ್ಟು ಹಠ ಮಾಡಬೇಕು ದೇವರ ಹತ್ರ. ನೀನು ಬೇಕು, ನೀನು ಬೇಕು. ನಾನು ಒಂದು ಘಟನೆ ಹೇಳಿದ್ದೆ ಅನೇಕ ಬಾರಿ ಹಿಂದೊಮ್ಮೆ. ಒಬ್ಬ ಹೆಣ್ಮಗಳು, ಸುಮಾರು 70 ವರ್ಷ ಆಗ್ಬೋದು ಆಕೆ. ಉಪನ್ಯಾಸ ಆದಮೇಲೆ ಬಂದರು ಆಕೆ. ಇಲ್ಲೆಲ್ಲ ಬೆಂಗಳೂರಿನಲ್ಲೆಲ್ಲ, ಬೇರೆ ಊರಿನಲ್ಲಿ
ಇನ್ನು ಬೆಂಗಳೂರಿನಲ್ಲಿ 70 ವರ್ಷ ಆದವ್ರನ್ನೆಲ್ಲ ನೋಡ್ಕೊಂಡು ಇವ್ರು ಇರ್ಬೋದಾ ಅಂತ ನೋಡ್ಬಿಡಿ. ಇಲ್ಲಿ ಇಲ್ಲ ಹೆಣ್ಮಗಳು. ಅದರಿಂದ ಬೇರೊಂದು ಊರಿನಲ್ಲಿ ಉಪನ್ಯಾಸ ಆದಮೇಲೆ ಆಕೆ ನನ್ನ ಹತ್ತಿರ ಬಂದು ಆಚಾರ್ಯರೇ, ನನಗೆ ಒಂದು ಕೆಲಸ ಆಗಬೇಕೀಗ, ನೀವು ಮಾಡಿಕೊಡಬೇಕು ಅಂದರು. ಎಂಥದ್ದು? ನನಗೆ ದೇವರನ್ನು ನೋಡಬೇಕು. ತಮಾಷೆ ನೋಡಿ, ಏನು ಇಂಟೆನ್ಸಿವ್ ಫೀಲಿಂಗು ಆ ಹೆಣ್ಮಗಳಿಗೆ. ತಮಾಷೆಯಲ್ಲ ಮಾಡಿದ್ದು, ನನಗೆ ದೇವರನ್ನು ನೋಡಬೇಕು. ದೇವ್ರು ನೋಡ್ಬೇಕು ಹೇಳಿದ ಕೂಡಲೇ ಹೇಳ್ತಾರೆ ಅಲ್ಲ, ಅದು ನೀವು ಹರಿಸ್ಮರಣೆ ಮಾಡಿದ್ರಿ, ಕಾಣಿಸ್ತಾನೆ. ಎಲ್ಲಿ ಕನಸಿನಲ್ಲಿ ಅಲ್ಲ, ನಾನು ಈಗ ನಿಮ್ಮನ್ನು ನೋಡ್ತಾ ಇಲ್ವಾ, ಹಾಗೆ ದೇವರನ್ನು ನೋಡ್ಬೇಕು. ಅವ್ರು ಹೇಳೋದು ನನ್ನ ಹತ್ರ. ಕನಸಿನಲ್ಲಿ ದೇವರ ದರ್ಶನ ಆಗುವುದಲ್ಲ, ಕಣ್ಮುಚ್ಚಿ ಕೂತಾಗ ಏನೋ ಒಳಗಿನಿಂದ ಮಾನಸಿಕವಾದ ರೂಪ ಕಾಣುವುದಲ್ಲ. ಮತ್ತೆ ನೀವು ನನ್ನ ಎದುರು ನಿಂತು ನಾನು ಮಾತಾಡ್ತಾ ಇಲ್ಲೋ ನಿಮ್ಮ ಹತ್ರ, ಹಾಗೆ ನಾನು ದೇವರನ್ನ ಎದುರು ಫೇಸ್ ಟು ಫೇಸ್ ನಿಂತು ಮಾತಾಡಬೇಕು. ಆ ಥರ. ಹೌದು, ಅದು ಹೇಳಿದ ಕೂಡಲೇ ನೀವು ಹೇಳ್ತೀರಿ, ಗೊತ್ತು ನನಗೆ. ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಇದು ಸುಮಾರು ಜನ್ಮ ಆದ್ಮೇಲೆ, ನನಗೆ ಇನ್ನು 100 ಜನ್ಮದ ಮೇಲೆಲ್ಲ, ಇವತ್ತೇ ಈ ಜನ್ಮದಲ್ಲೇ ನಾನು ದೇವರನ್ನ ನೋಡ್ಬೇಕು. ಏನ್ ಮಾಡ್ಬೇಕು ಹೇಳಿ, ಮಾಡ್ತೇನೆ. ನೀವು ಏನ್ ಹೇಳಿದ್ರೆ ಅದನ್ನ ಮಾಡಿ. ದೇವರನ್ನ ಈ ಜನ್ಮದಲ್ಲೇ ನಾನು ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ, ನಾನು ಮಾಡ್ತೇನೆ. ಯಾರು ಹೇಳ್ತಾರ್ರಿ ಈ ಹಠ? ಇಷ್ಟು ಸಿನ್ಸಿಯರ್ ಆಗಿ ಹೇಳ್ತಾರಕ್ಕೆ, ನನಗೆ ದೇವರನ್ನ ನೋಡ್ಬೇಕು, ಇನ್ನೇನೂ ಬೇಡ, ಯಾವ ವಿವರಣೆಯೂ ಬೇಡ ನನಗೆ. ಐ ವಾಂಟ್ ಟು ಸಿ ಹಿಮ್ ಫೇಸ್ ಟು ಫೇಸ್. ಏನು ಮಾಡ್ಬೇಕು ಹೇಳಿ, ನೀವು ಹೇಳಿದ್ದು ಮಾಡ್ತೇನೆ. ಹೇಳ್ತಾರೆ, ದೇವರು ಕಾಣ್ತಾನೆ, ನಿನಗೆ ಬಾವಿಗೆ ಹಾರಿದ್ರೆ ಕಾಣ್ತಾನೆ ಅಂತ ಹಾರ್ತೇನೆ ನಾವು. ಆದ್ರೆ ಕಾಣ್ಬೇಕು, ನಾನು ದೇವರನ್ನು ನೋಡ್ಬೇಕು. ಇಷ್ಟು ಅಚಲ, ಇಷ್ಟು ಕನ್ವಿಕ್ಷನ್ ಜೊತೆಗೆ ನನಗೆ ನಿಜವಾಗಿ ತುಂಬ ಸಂತೋಷ ಆಯಿತು ಆ ಮುದುಕಿಯನ್ನು ನೋಡಿ. ಆಗಲೇ ನಮ್ಮ ದೇಶದಲ್ಲಿ ದೇವರನ್ನ ಕಾಣಬೇಕು ಅನ್ನೋ ಆಸೆ ಒಬ್ಬ ಹೆಣ್ಮಗಳಾದಳು ಇದ್ದಾಳು. ಆಕೆ ಒಬ್ಬಳಿದ್ರೆ ಇಡೀ ದೇಶಕ್ಕೆ ರಕ್ಷೆ. ಎಲ್ಲ ನಾಸ್ತಿಕರು ಎಷ್ಟು ಮಂದಿ ಇದ್ರೆ ಒಬ್ಬ ಆಸ್ತಿಕರಿಂದ ಭಗವಂತ ಸಂತೋಷ ಪಡ್ತಾನೆ ಅಂತ ತುಂಬ ಖುಷಿಯಾಗೋಯ್ತು ನನಗೆ. ನಾನು ಹೇಳಿದೆ, ನೀವು ನನ್ನ ಹತ್ರ ಇದನ್ನ ಹೇಳಿ ಕಂಪ್ಲೇಂಟ್ ಮಾಡಿ ಏನೂ ಉಪಯೋಗ ಇಲ್ಲ, ಮತ್ತೆ ದೇವರ ಹತ್ರವೇ ಹಠ ಮಾಡಿ. ನಾನು ಅವ್ರ ಹತ್ರ ಇದೇ ಹೇಳಿದೆ, ನೀವು ದೇವರ ಹತ್ರ ಹಠ ಮಾಡಿ, ನನಗೆ ನೋಡಲೇಬೇಕು, ಕಾಣುವುದಿಲ್ಲ ಅಂದರೆ ನೀನು ನನಗೆ ನೀನು ನೋಡಲೇಬೇಕು ಅಂತ ಹಠ ಮಾಡಿ. ನೀವು ದೇವರ ಹತ್ರ ಹಠ ಮಾಡಿ, ನಿಮಗೆ ಈ ಜನ್ಮದಲ್ಲೇ ಕಾಣಿಸಿಕೊಡ್ತಾನೆ. ನೀವು ದೇವರ ಹತ್ರ ಹಠ ಮಾಡಿ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂದರೆ, ಇದೇ ನಿವರ್ತತೆ ತತ್ ಪುನರೀಕ್ಷಯೈವ. ದೇವರನ್ನು ಕಾಣಬೇಕು ಅನ್ನತಕ್ಕಂಥ ಹಠ. ಹಠ ಅಂದರೆ ಏನು ಗೊತ್ತುಂಟ? ಹಠ ಅನ್ನೋದಕ್ಕೆ ಬಹಳ ವಿಚಿತ್ರವಾದ ಅರ್ಥ ಇದೆ ಸಂಸ್ಕೃತದಲ್ಲಿ. ನಾವು ಕನ್ನಡದಲ್ಲಿ ಹಠ ಮಾಡೋದು ಅಂದರೆ ಒಂಥರ ರಂಪ, ಸಿಗೋ ತನಕ ರಚ್ಚೆ ಹಿಡಿಯೋದು ಅಂತ. ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಹಠ ಅಂದರೆ ಯೋಗ್ಯತಾಯ ಹಠಾಖ್ಯ ಅಂತ. ಜೀವಸ್ವರೂಪದ ಯೋಗ್ಯತೆಗೆ ಹಠ ಅಂತ ಹೆಸರು. ಹಠ ಮಾಡ್ಬೇಕಾದ್ರೆ ಹಠ ಇರಬೇಕು, ಅಂದರೆ ಆ ಯೋಗ್ಯತೆ ಇರಬೇಕು. ಯೋಗ್ಯತೆ ಇದ್ರೆ ಹಠ ಮಾಡಲಿಕ್ಕೆ ಬರೋದಿಲ್ಲ. ಅವನಿಗೆ ಹಠ, ಯಾರ್ರೀ ಹಠ ಮಾಡ್ದಾಗ ಕೂತ್ಕೊಳ್ತಾರೆ, ಹಸಿವಾಗ್ತಾ ಇದೆ, ಊಟ ಮಾಡುವ. ದೇವರ ಹತ್ರ ಹಠ ಮಾಡಿಕೊಂಡು ಅವನು ಬರ್ತಾನೋ ಇಲ್ವೋ, ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಅದ್ರ ಬದಲು ಒಂದಿಷ್ಟು ಒಳ್ಳೆ ಫಸ್ಟ್ ಕ್ಲಾಸ್ ಊಟ ಮಾಡಿಬಿಟ್ರೆ ಆರಾಮ ಅಂತ ತಕ್ಷಣ ಇಳಿದ್ಬಿಡುತ್ತೆ. ಹಠ ಊಟಕ್ಕೆ ಇಳಿದ್ಬಿಡುತ್ತೆ ಅದು. ಅದರಿಂದ ಹಠ ಮಾಡಬೇಕಾಗಿದ್ರೂ ಹಠ ಇರಬೇಕು, ಅಂದರೆ ಆ ಯೋಗ್ಯತೆ ಇರಬೇಕು. ಯೋಗ್ಯತೆ ಇದ್ದವನಿಗೆ ಮಾತ್ರ ಹಠ ಮಾಡ್ಲಿಕ್ಕಾಗತ್ತೆ. ಇದ್ದವನು ಅದನ್ನು ಬಳಸ್ಬೋದು. ಯಾರಿಗೆ ಹಠ ಇಲ್ಲವೋ ಅವನು ಹಠ ಮಾಡಲಿಕ್ಕೂ ಆಗೋದಿಲ್ಲ. ಆಗ ಬಹಳ ವಿಚಿತ್ರವಾದ ಶಬ್ದ ಅದು ಹಠ ಅಂತ, ಯೋಗ್ಯತಾ ಅಂತ ಅರ್ಥ. ಜೀವಕ್ಕೆ ಭಗವಂತನನ್ನು ಕಾಣುವ ಯೋಗ್ಯತೆ ಇದ್ದಾಗ ಆ ಹಠ ಬರುತ್ತೆ, ಭಗವಂತ ಕಾಣಿಸಿಕೊಳ್ತಾನೆ. ವಸ್ತುತಃ ತಮಾಷೆ ಅಂದರೆ, ನೀನು ಭಗವಂತನನ್ನು ನೋಡಿದರೆ ಏನು ಬಿಟ್ಟರೆ ಏನು ಭಗವಂತನಿಗೆ ಅಂತಾನೆ ಕೃಷ್ಣ. ನಗೃಹ್ಯತೆ ನಾಪಿ ವಿಸೃಜ್ಯ ಆತ್ಮ. ಭಗವಂತನನ್ನ ನೀನು ಹಿಡ್ಕೊಂಡದ್ರಿಂದ ಅವನಿಗೇನು ಲಾಭ, ನೀನು ಬಿಟ್ಟು ಅವನಿಗೇನು ನಷ್ಟ. ನಗೃಹ್ಯತೆ, ಹಿಡ್ಕೊಂಡದ್ರಿಂದ ಅವನಿಗೇನು ಲಾಭ ಇಲ್ಲ, ಬಿಟ್ಟದ್ರಿಂದ ಅವನಿಗೇನು ನಷ್ಟವೂ ಇಲ್ಲ. ಅದು ನೀನು ಅವನನ್ನು ಕಂಡ್ರೂ ಒಂದೇ, ಕಾಣದಿದ್ರೂ ಒಂದೇ, ನಂಬಿದರೂ ಒಂದೇ, ನಂಬದಿದ್ರೂ ಒಂದೇ, ಅವನಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಮತ್ತು ವ್ಯತ್ಯಾಸ ಆಗೋದು ನಿನ್ನಲ್ಲಿ. ನಂಬಿದರೆ ನಿನಗೆ ಉಂಟು, ನಂಬಲಿಲ್ಲ ಅಂದರೆ ಇದ್ದೂ ಇಲ್ಲದಂತೆ. ಯಾವುದಾದ್ರೂ ಒಂದನ್ನು ನಾವು ನಂಬಿದರೆ ಮಾತ್ರ ಅದು ನಮ್ಮ ಪಾಲಿಗೆ ಇದೆ, ನಿಜವಾಗಿ ಇರಬಹುದು. ನಾವು ನಂಬಲಿಲ್ಲ ಅಂದರೆ ನಮ್ಮ ಪಾಲಿಗೆ ಇಲ್ಲ ಅದು, ಅಷ್ಟೇ. ಅದರಿಂದ ಭಗವಂತನನ್ನ ಹಿಡ್ಕೊಂಡಿದ್ರೆ ನಿನ್ನ ಪಾಲಿಗೆ ದೇವರಿದ್ದಾನೆ, ಹಿಡ್ಕೊಳ್ಳಿಲ್ಲ ನಿನ್ನ ಪಾಲಿಗೆ ದೇವರಿಲ್ಲ, ಅಷ್ಟೇ. ಆದರೆ ದೇವರಿಗೆ ಯಾರು ಹಿಡ್ಕೊಳ್ಬೇಕಾಗಿಲ್ಲ, ಯಾರು ಬಿಡಬೇಕಾಗಿಲ್ಲ. ಬಿಟ್ಟದ್ರಿಂದ ನಷ್ಟವೂ ಇಲ್ಲ, ಹಿಡ್ಕೊಂಡದ್ರಿಂದ ಲಾಭವೂ ಇಲ್ಲ. ಅದರಿಂದ ನಮಗೋಸ್ಕರ
ನಮಗೋಸ್ಕರ ಭಗವಂತನನ್ನು ನಾವು ಶರಣಾಗತರಾಗಿ ಕೇಳ್ಕೋಬೇಕು. ನಾವು ಶರಣಾಗತರಾದ್ದರಿಂದ ದೇವರಿಗೇನು ಪ್ರಾಫಿಟ್ ಅಂತ ತಿಳ್ಕೊಬೇಡಿ. ನಾವು ನಂಬಿದ್ದರಿಂದ, ನಾವು ಹೊಗಳಿದ್ದರಿಂದ, ನಾವು ಶರಣಾಗತರಾದ್ದರಿಂದ ದೇವರಿಗೂ ಒಂದು ಅವ್ರ ಪೈಕಿಯವರು ಒಂದು ಅವ್ರ ಗಟ್ಟಿಯಾಗಿ ಒಂದು ಕಡೆಯವರು ಇದ್ದಾರೆ ಅಂತ ಆಯ್ತಲ್ವ. ಇಲ್ಲದಿದ್ರೆ ಏನು ಗತಿ? ಹಾಗೇನಿಲ್ಲ. ನಾವು ಭಗವಂತನಿಗೆ ಶರಣಾಗತರಾಗದೇ ಇದ್ದರೂ ಭಗವಂತನಿಗೆ ನಷ್ಟ ಇಲ್ಲ. ಶರಣಾಗತರಾದದ್ರಿಂದ ಅವನಿಗೆ ಸ್ವಂತಕ್ಕೇನು ಲಾಭ ಇಲ್ಲ. ನಗೃಹ್ಯತೆ ಗ್ರಹಣೇನ ಲಾಭವನ್ನ ಭವತಿ ನಾಪಿ ವಿಸರ್ಜನೇನ. ಭಗವಂತನನ್ನು ಬಿಟ್ಟುಬಿಟ್ಟೆವು ನಾವು ದೇವರು ನಂಬೋಲ್ಲ, ಅವನಿಗೆ ನಷ್ಟ. ದೇವರನ್ನು ನಂಬದೇ ಇದ್ದರೆ ದೇವರಿಗೆ ಅಲ್ಲಿ ನಷ್ಟ ಅಲ್ಲ, ನಮ್ಮ ಪಾಲಿಗೆ ದೇವರಿಲ್ಲ ಅಷ್ಟೇ. ವಿ ಆರ್ ದ ಲೂಸರ್ಸ್ ಅಷ್ಟೇ. ದೇವರಿಗೆ ಏನೂ ಸಂಬಂಧ ಇಲ್ಲ. ಎಲ್ಲವೂ ನಮ್ಮ ಗುರುಗಳು ಒಂದು ಮಾತು ಹೇಳಿದರು. ಒಮ್ಮೆ ಬೆಂಗಳೂರಿನಲ್ಲಿ ಇದ್ದರು ಅವರು, ವಾಸ್ತವ್ಯ ಮಾಡಿಕೊಂಡು. ಅವರ ಕೊನೆಯ ಕಾಲದಲ್ಲಿ ಬೆಂಗಳೂರಿನಲ್ಲಿ ವಿದ್ಯಾಪೀಠದಲ್ಲಿ ಇದ್ದರು, ವಿದ್ಯಾಮಾನ್ಯರು. ಸರಿ, ಬೆಂಗಳೂರಿನ ಒಂದು ಪಂಡಿತರ ಡೆಲಿಗೇಷನ್ ಹೋಯ್ತು ಅವ್ರ ಹತ್ರ. ಪಂಡಿತರೆಲ್ಲ ಹೋದರು. ಹೋಗಿ ಯುದ್ಧಕ್ಕೆ ನಮಸ್ಕಾರ ಮಾಡಿದ್ರು. ಏನು ಬಂದದ್ದು ಅಂತ ಕೇಳಿದ್ರು ಅವರು. ಸಹಜವಾಗಿ ಎಲ್ಲರ ಹತ್ರ ನಕ್ಕು ಕೇಳಿದ್ದಾರೆ, ಏನು ಬಂದದ್ದು ಅಂತ. ನಾವು ಬಂದದ್ದು ಒಂದು ಮಹತ್ವದ ವಿಷಯಕ್ಕೋಸ್ಕರ. ಏನದು? ನೀವು ಬನ್ನಂಜಿಯವರಿಂದ ಉಪನ್ಯಾಸ ಮಾಡಿಸಬಾರ್ದು, ಅದನ್ನು ಕೇಳಲಿಕ್ಕೆ ಬಂದದ್ದು. ಯಾಕೆಂದರೆ ಆ ಮನುಷ್ಯನಿಗೆ ಅಂಗಾರಕ ಅಕ್ಷಂತೆ ಇಲ್ಲ, ಜುಟ್ಟಿಲ್ಲ, ಅಂಗಿ ಹಾಕ್ಕೊಂಡು ಹೇಳ್ತಾನೆ. ಅವನ್ನ ಕೇಳಿ ಇಡೀ ಬೆಂಗಳೂರಿನ ಜನ ಹಾಳಾಗ್ತಾ ಇದ್ದಾರೆ. ನೀವು ದಯವಿಟ್ಟು ಅವರನ್ನು ಉಪನ್ಯಾಸಕ್ಕೆ ಕರಿಬಾರದು. ಯಾಕಂದ್ರೆ ಪ್ರತಿ ತಿಂಗಳು ಅವರೇ ಮಾಡಿಸಿದ್ರು, ವರ್ಷಕ್ಕೊಂದು 2 ತಿಂಗಳು ಅವ್ರು ಮಾಡಿಸ್ತಿದ್ರಲ್ಲ. ಈ ಡೆಲಿಗೇಷನ್ ಬಹಳ ನಮ್ಮ ಸಿದ್ಧಾಂತಕ್ಕೆ ಅನ್ಯಾಯ ಆಗ್ತಾ ಇದೆ, ಇಡೀ ಪರಂಪರೆಗೆ ದ್ರೋಹ ಆಗ್ತಾ ಇದೆ, ನೀವು ಮಾಡಿಸಬಾರದು ಅಂತ. ತಮಾಷೆ ಏನು ಅಂದರೆ ಅದಕ್ಕೆ ಅವ್ರು ಏನೂ ಹೇಳಲಿಲ್ಲ. ಸುಮ್ಮನೆ ಅವರದ್ದು ಒಂದು ಬಹಳ ಮೋಹಕವಾದ ಒಂದು ನಗು ಇದೆಯಲ್ಲ, ಗೊತ್ತು. ವಿದ್ಯಾಮಾನ್ಯರು ನಕ್ಕರೆ ಯಾರಾದರೂ ಹುಚ್ಚುಕಟ್ಟು ಅಂತ ನಗೋದು. ಸುಮ್ಮನೆ ನಗ್ತಾ ಹೀಗೆ ಕೂತ್ಬಿಟ್ರು. ಮೌನಂ ಸಮ್ಮತಿ ಲಕ್ಷಣಂ. ಇವರಿಗೆ ನಾವು ಹೇಳಿದ ಅರ್ಥ ಆಯಿತು, ಅದನ್ನೇ ನಗು ಬರ್ತಾ ಇದೆ. ಇನ್ನು ಕರೆಯೋಲ್ಲ ಬನ್ನಂಜಿಯವರನ್ನು ಅಂತ ನಮಸ್ಕಾರ ಮಾಡಿ ಹೋಗಿ. ಯಾಕಂದ್ರೆ ಏನು ಎಸ್ಸು ಇಲ್ಲ, ನೋ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಅವರು ಹೊರಟು ಅವರು ಹೋದ ಮೇಲೆ ಇವ್ರದ್ದು ಉದ್ಗಾರ. ಬನ್ನಂಜಿಯನ್ನ ಕರೀಬಾರ್ದಂತೆ. ಕರೆಯದೇ ಇದ್ರೆ ಬನ್ನಂಜಿಗೆ ನಷ್ಟ ಇಲ್ಲ, ಇವರಿಗೆ ನಷ್ಟ. ಇಷ್ಟೇ ಅವರ ಉದ್ಗಾರ. ಈ ದೇಹದಲ್ಲಿ ಇವರು ಕರಿಬಾರ್ದು ಅಂತ ಹೇಳೋರು ನಷ್ಟ ಅನುಭವಿಸ್ತಾರೆ. ಬನ್ನಂಜಿಗೆ ಏನು ನಷ್ಟ? ಬನ್ನಂಜಿಯಲ್ಲಿ ಇದ್ದ ಜ್ಞಾನವನ್ನು ಇವರು ಪಡಿಬೋದಿತ್ತು, ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಇವರಿಗೆ ನಷ್ಟ, ನನಗೇನಂತೆ ಅಂತಂದ್ರು. ಅದು ಆಮೇಲೆ ಅಲ್ಲಿ ಅವ್ರ ಹತ್ರ ಪಾಠಕ್ಕೆ ಹೋದ ಮಂದಿ ಮುಂದೆ, ಅವ್ರ ಮುಂದೆ ಹೇಳಲಿಲ್ಲ, ನಗ್ತಾ ಕೂತ್ಬಿಟ್ರು. ಏನಿಲ್ಲ, ಬರೀ ನಗ್ತಾ ಕೂತ್ಬಿಟ್ರು. ಅಂಥ ಅದು ಈ ಜ್ಞಾನದ ಬಗ್ಗೆ ದ್ವೇಷ ಉಂಟಲ್ಲ, ಇದು ಜ್ಞಾನದ ಬಗ್ಗೆ ದ್ವೇಷವೂ ಒಂದು ಅಜ್ಞಾನ, ಅವಿವ್ಯಕ್ತಂ ಅಜ್ಞಾನಂ. ಆ ಪಂಡಿತರಿಗೆ ತಾವು ಎಂಥ ಅಜ್ಞಾನದ ಪೊರೆ ಒಳಗೆ ಬದುಕ್ತಾ ಇದ್ದೇವೆ ಅನ್ನೋದೂ ಗೊತ್ತಿಲ್ಲ. ಅಂಥ ಅಜ್ಞಾನ ಇದೆ ಅನ್ನೋದೇ ಗೊತ್ತಾಗದೆ ಹೋಗುತ್ತೆ ಅನ್ನೋದಕ್ಕೊಂದು ದೃಷ್ಟಾಂತ ಇದು. ದೊಡ್ಡ ವಿದ್ವಾಂಸರು ಪಾಠ ಪ್ರವಚನ ಮಾಡಿ ಬೆಂಗಳೂರಿನ ಬಹಳ ಜನರ ತಲೆ ಕೆಡಿಸಿದವರು. ಆದರೆ ಅವರಿಗೆ ತಾವು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲವಪ್ಪ. ಬಹಳ ದೊಡ್ಡ ವಿದ್ವಾಂಸರು, ಅವಿವ್ಯಕ್ತಂ. ಅವರಲ್ಲಿ ಇರತಕ್ಕ ಅಜ್ಞಾನದ ವಿವೇಕ ಅವರಿಗೇ ಇಲ್ಲ. ಅಂಥ ರೀತಿಯ ಅಜ್ಞಾನದಲ್ಲಿ ಮುಳುಗಿರ್ತಾರೆ ಕೆಲವರು. ಅಂಥದ್ದು ಭಗವಂತನಿಗೆ ಯಾವ ಸಂಬಂಧವಿಲ್ಲ. ನೀವು ಅಜ್ಞಾನದಲ್ಲಿ ಇದ್ದರೂ ಅವನಿಗೇನು ಅಷ್ಟೇ ಇಲ್ಲ, ಜ್ಞಾನ ಪಡೆದದ್ದು ಅವನಿಗೇನು ಲಾಭ ಇಲ್ಲ. ಆದರೆ ನಮಗೆ ಬೇಕು ಅಂತಂದರೆ ನಾವು ಅಜ್ಞಾನದಾಗಲಿಲ್ಲ. ಅವಿವಿಕ್ತಮಂಗ ನಿವರ್ತತೆ ತತ್ಪುನರೀಕ್ಷಯೈವ ನ ಗೃಹ್ಯತೆ ನಾಪಿ ವಿಸೃಜ್ಯ ಆತ್ಮ. ಪರಮಾತ್ಮ ಅವನು ಬಿಡ್ಲಿಕ್ಕೂ ಬರೋಲ್ಲ, ಹಿಡಿಲಿಕ್ಕೂ ಬರೋಲ್ಲ. ಅದು ಎರಡೂ ಅಲ್ಲ, ಅದು ಎರಡಕ್ಕೆ ಅತೀತ ಅದು. ಆದರೆ ಹಿಡಿದರೆ ನಮ್ಮ ಭಾಗ್ಯ, ಬಿಟ್ಟರೆ ನಮ್ಮ ದೌರ್ಭಾಗ್ಯ ಅಷ್ಟೇ. ಅವನಿಗೆ ಏನೂ ಸಂಬಂಧ ಇಲ್ಲ. ಇಷ್ಟು ಹೇಳಿದ ನಂತರ ಮುಂದೆ ಒಂದು ಶ್ಲೋಕ ಹೇಳ್ತಾನೆ ಕೃಷ್ಣ. ಏಷ ಸ್ವಯಂ ಜ್ಯೋತಿ ಅಜೋ ಅಪ್ರಮೇಯ ಮಹಾನುಭೂತಿ ಸಕಲಾನುಭೂತಿ ಏಕೋ ಅದ್ವಿತೀಯ ವಚಸಾಂ ವಿರಾಮ ಏನೇರಿತಾ ವಾಗ್ ರಚನಾ ಚರಂತಿ. ಎಂಥ ಭಗವಂತ! ಅವನ ಗುಣಕರ್ಮಗಳ ಬಗ್ಗೆ ಸರಿಯಾದಂಥ ತಿಳುವಳಿಕೆ ಇಲ್ಲ, ಎಲ್ಲರೂ ತಪ್ಪು ತಿಳ್ಕೊಂಡು ಅಜ್ಞಾನದಲ್ಲಿ ಮುಳುಗಿಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಎಂಥ ಭಗವಂತ! ಅದು ಭಗವಂತನೇ ಭಗವಂತನ ಬಗ್ಗೆ ಹೇಗೆ ಅನುಸಂಧಾನ ಮಾಡಬೇಕು ಅಂತ ಕೊಟ್ಟ ಒಂದು ಗೈಡ್ಲೈನ್ ಇದೆ. ಏಷಃ ಸ್ವಯಂ ಜ್ಯೋತಿ ಅಜಃ ಅಪ್ರಮೇಯ. ವಸ್ತುತಃ ಭಗವಂತನನ್ನು ಹೇಗೆ ತಿಳ್ಕೋಬೇಕಪ್ಪ? ನಮಗೆ ಭಗವಂತನನ್ನು ಪೂರ್ತಿ ತಿಳ್ಕೊಳ್ಳೋದು ಬಿಯಾಂಡ್ ಅವರ್ ಕೆಪ್ಯಾಸಿಟಿ, ನಮ್ಮ ಬುದ್ಧಿಯ ಮಟ್ಟಕ್ಕೆ ಮೀರಿದ ಸಂಗತಿ. ಅದು ಬೇಡ.
ಬಟ್ ನಾವು ಕನಿಷ್ಠ ಭಗವಂತನನ್ನು ತಪ್ಪು ತಿಳ್ಕೋಬಾರ್ದಲ್ಲ, ಯಥಾವತ್ತಾಗಿ ನಮ್ಮ ಯೋಗ್ಯತೆಗೆ ತಕ್ಕ ನಾವು ತಿಳ್ಕೊಂಡು ಉಪಾಸನೆ ಮಾಡೋದು. ಏನು ತಿಳ್ಕೋಬೇಕು? ಏಷಃ, ಅವನನ್ನು ಏಷಃ ಅಂತ ತಿಳ್ಕೊ ಅಂದರು. ಏಷಃ ಶುರು ಅವನು ಏಷಃ ಅಂತ. ಏಷಃ ಅಂದರೆ ಏನು ಗೊತ್ತುಂಟ? ಸಮೀಪತರವರ್ತಿಚ ಏತದೋ ರೂಪಂ ಅಂತ, ನನ್ನ ಪಕ್ಕದಲ್ಲೇ ಇರುವಂಥ ಒಂದು ಸಂಗತಿ, ಅಂದರೆ ನಾನೇ ಅಲ್ಲ ಅಂತ ಮೊದಲು ತಿಳ್ಕೊ. ಏಷಃ ಅಂದರೆ ನಾನೇ ದೇವರಲ್ಲ, ಮತ್ತೆ ನನ್ನ ಪಕ್ಕದಲ್ಲಿ ಇರುವಂತಹದ್ದು. ದ್ವಾಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ. ಏಷಃ ಅದು ನನ್ನ ಪಕ್ಕದಲ್ಲಿ ಇರುವಂಥದ್ದು. ಆಮೇಲೆ ಏಷಃ, ಏಷಃ ಅಂದರೆ ಏಷಃ ಏತೋ ಏತೇ ಒಂದು, ಮತ್ತೊಂದು ಏಷಃ ಏಷೋ ಏಷಾಹ, ಏಷಂ ಯಶೋ ಏಷಾನ್, ಇದೊಂದು ಶಬ್ದ ಮಂಜರಿ ಇಲ್ಲದೆ ಶಬ್ದ ಇದೆ. ವಿಷ್ಣೋ ಏಷಸ್ಯ ಪ್ರಭೃತೇ ಹವಿರ್ಭಿ, ಏಷಃ ಏಷೋ ಏಷಃ ಅಂತ ಒಂದು ಶಬ್ದ ಇದೆ, ಅದು ವೈದಿಕ ಶಬ್ದ, ಅದು ಶಬ್ದ ಮಂಜರಿಯಲ್ಲಿ ಸಿಗೋಲ್ಲ. ಏಷಃ ಏಷೋ ಏಷಾಹ. ಆಮೇಲೆ ಅಹಂ ಅಹಂ ಅಹೇ ಅಹಾನಿ, ಅಹಂ ಅಹಂ ಅಹೇ ಒಂದಿದೆ, ಅಹಂ ಅಹೇ ಅಹಾನಿ ಒಂದಿದೆ. ಅಹ ಶಬ್ದ ಮಕಾರ ಅಂತ ಅಹ ಶಬ್ದ, ಇನ್ನೊಂದು ಅಹಂ ಶಬ್ದ, ಅದು ಅಸ್ಮತ್ ಶಬ್ದ, ಅದು ಅಹಂ ಶಬ್ದ ಅಲ್ಲ. ಒಂದು ಮಕಾರ ಅಂತ ಅಹಂ, ಇದು ಅಕಾರ ಅಂತ ಅಹ ಶಬ್ದ ಇದೆ, ಅದು ಅಹಂ ಅಹೇ. ಅದೇ ಅಕಾರ ಅಂತ ಒಂದಿದೆ, ಮತ್ತೊಂದು ಅಹಸ್ಸು ಶಬ್ದ ಸಕಾರ ಅಂತ, ಅಹಹ ಅಹಸ್ಸು ಅಂತ, ಅಹಂ ಅಹಹ ಅಂತ. ಹಾಗೇನೆ ಏಷಃ, ಏಷಃ ಅಂದರೆ ಆ ಸಮಂತಾತ್ ಇಷ್ಯತಿ ಅಥವಾ ಇಚ್ಛತಿ ಇತಿ ಏಷಃ ಅಂದರೆ ಪೂರ್ಣ ಸತ್ಯ ಸಂಕಲ್ಪ ಇಚ್ಛಾಸ್ವರೂಪ. ಅವನು ಯಾರು? ಏಷಃ ಅಂದರೆ ನಿನಗೆ ಒಂದು ವಿಷಯ ಗೊತ್ತುಂಟಲ್ವ, ಏನು? ನೀನು ಬಯಸ್ತಿ ಜೀವನದಲ್ಲಿ 1000 ಸಂಗತಿಗಳನ್ನು ಆಸೆ ಪಡ್ತಿ, ಅದು ಈಡೇರೋದಿಲ್ಲ. ಇದು ನಿನ್ನ ಜಾಯಮಾನ. ಬಯಸೋದು, ಬಯಸಿದ್ದು ಈಡೇರದೆ ಡಿಸಪಾಯಿಂಟ್ಮೆಂಟ್, ಡಿಸೈರ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್. ಇದೆ ಸೀರೀಸ್ ಆಫ್ ಡಿಸೈರ್ಸ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ಸ್. ಅದೇ ದಟ್ ಈಸ್ ಲೈಫ್. ಭಗವಂತ ಅವನು ಏನು ಇಚ್ಛೆ ಪಡ್ತಾನೋ ಅದು ಆಗತ್ತೆ, ಅಷ್ಟೇ ವ್ಯತ್ಯಾಸ ನಿನಗೂ ಅವನು ಹತ್ತಿರದಲ್ಲಿ ಇದ್ದವ. ಆದರೆ ಅವನು ಏಷಃ, ಅವನು ಏನು ಇಚ್ಛೆ ಪಡ್ತಾನೋ ಅದು ಈಡೇರುತ್ತೆ, ಸತ್ಯ ಸಂಕಲ್ಪ. ಒಂದು ಸಂಗತಿ. ಆದರೆ ನಿನ್ನ ಹತ್ತಿರ ಇರುವ ಭಗವಂತನಿಗೂ ನಿನಗೂ ಇಷ್ಟು ಅಂತರ ಇದೆ. ನೀನು ಎಣಿಸಿದ ಯಾವುದೂ ಆಗೋದಿಲ್ಲ, ಅವನು ಎಣಿಸಿದ ಹಾಗೇ ಆಗೋದು. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಕೆಲಸ ಮಾಡು. ಏನು? ನೀನು ಏನನ್ನು ಎಣಿಸ್ಬೇಡ, ಮತ್ತೆ ಭಗವಂತನ ಇಚ್ಛೆಯಂತೆ ಇರಲಿ, ಆಗಲಿ ಅಂತ ಹೇಳಿಬಿಡು. ಅವಾಗ ನೀನು ಹೇಳಿದಾಗ ಆಗುತ್ತೆ. ಹೇಗಾಗಬೇಕು? ದೇವರ ಇಚ್ಛೆಯಂತೆ ಆಗಲಿ. ಐ ಆಮ್ ಪ್ರಿಪೇರ್ ಟು ಆಕ್ಸೆಪ್ಟ್ ಇಟ್ ಆ್ಯಸ್ ಇಟ್ ಈಸ್. ದೇವರ ಇಚ್ಛೆಯಂತೆ ಆಗಲಿ ಅಂತ ನಾನು ಇಚ್ಛೆ ಮಾಡಿದರೆ ಅದು ವಿರುದ್ಧವಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೂ ಕೂಡ. ನನ್ನ ಇಚ್ಛೆ ಪ್ರಕಾರ. ಯಾಕೆಂದರೆ ನನ್ನ ಬೇರೆ ಕಾಮೇನ ಮೇ ಕಾಮ ಆಗಾದ್ ಹೃದಯಾದ್ ಹೃದಯ ಮೃತ್ಯೋ. ನನ್ನ ಇಚ್ಛೆ ಭಗವಂತನ ಇಚ್ಛೆ ಒಂದೇ ಆಗಲಿ. ಜ್ಞಾನಿಯ ಬಯಕೆ, ಭಗವಂತನ ಬಯಕೆ ನನ್ನ ಬಯಕೆ ಆಗಬೇಕು. ಭಗವಂತನ ಇಚ್ಛೆಗೆ ಸಂಕಲ್ಪಕ್ಕೆ ವಿರುದ್ಧವಾಗಿ ನನ್ನ ತಲೆಯಲ್ಲಿ ಏನೂ ಇಚ್ಛೆ ಮೂಡಲೇಬಾರದು. ಅದು ಏಷ. ಅದು ಹೇಗೆ ಸ್ವಾಮಿ? ನಮ್ಮದು ನಿಮಗೂ ಭಗವಂತನಿಗೂ ಅಂತರ ಹೇಳಿದೆವಲ್ವ, ಸಾಮ್ಯ ಕೂಡ ಉಂಟು. ಏನು? ಸ್ವಯಂ ಜ್ಯೋತಿ. ಅವನು ಬೆಳಕಿನ ಸ್ವರೂಪ, ನೀನು ಬೆಳಕಿನ ಸ್ವರೂಪಪ್ಪ. ಅವನು ಸ್ವತಂತ್ರ ಜ್ಯೋತಿ, ನೀನು ಪರತಂತ್ರ, ಅಷ್ಟೇ ವ್ಯತ್ಯಾಸ. ಅವನು ಸ್ವಯಂ ಜ್ಯೋತಿ, ನೀನು ತದಧೀರ. ನೀನು ಒಂದು ಬೆಳಕಿನ ಸ್ವರೂಪ. ಯು ಆರ್ ನಥಿಂಗ್ ಬಟ್ ಲೈಟ್, ಪ್ಯೂರ್ ಲೈಟ್. ಎಂಥ ಬೆಳಕು ಅದು? ಜ್ಞಾನಾನಂದಮಯವಾದ ಬೆಳಕು. ಅವನು ಸ್ವಯಂ ಜ್ಯೋತಿ, ಅವನಿಂದ ರಿಫ್ಲೆಕ್ಟ್ ಆದ ಬೆಳಕುಗಳು ನಾವೆಲ್ಲ. ನಾವು ರಶ್ಮಿಗಳು. ರಶ್ಮಿಗಳು ಅಂದರೆ ಮಿತರತಿಗಳು ಅಂತ. ಆನಂದದ ಒಂದು ಕಣ, ಅದು ಆನಂದದ ಕಡಲು, ನಾವು ಆನಂದದ ಬಿಂದುಗಳು. ಅದು ಬೆಳಕಿನ ಕಡಲು, ನಾವು ಬೆಳಕಿನ ಕಿಡಿಗಳು, ಅಷ್ಟೇ. ಅಂದರೆ ಸಂಗತಿ ಬೇಸಿಕಲಿ ಆ ವಿಷಯ ಸಂಗತಿ ಒಂದೇ, ಬೆಳಕು. ಬೆಳಕು ಅಂದರೆ ಜ್ಞಾನಾನಂದದ ಬೆಳಕು. ಅವನು ಸ್ವಯಂ ಜ್ಯೋತಿ, ಸದಾ ಪರಿಪೂರ್ಣವಾದ ಜ್ಞಾನಾನಂದದ ಬೆಳಕಿನ ರಾಶಿ ಅದು. ನೀನು ಜ್ಞಾನಾನಂದದ ಒಂದು ಸಣ್ಣ ಕಿಡಿ. ಆದರೆ ನೀನು ಜ್ಞಾನಾನಂದ ಸ್ವರೂಪ. ಇದನ್ನು ಯಾಕೆ ಹೇಳ್ತಾನೆ ಈ ಶಬ್ದವನ್ನು ಅಂದರೆ, ಭಗವಂತನನ್ನು ನೋಡಬೇಕು ಅಂತ ಹಿಂದೆ ಹೇಳಿದ ನೋಡಿ, ಈಕ್ಷಯ ಅಂತ. ನೋಡುವುದಕ್ಕೆ ಒಂದು ಗೈಡ್ಲೈನ್ಸ್ ಕೊಡ್ತಾನೆ. ಅವನು ಏಷಃ, ನಿನ್ನ ಪಕ್ಕದಲ್ಲೇ ಇದ್ದಾನೆ, ನೀ ಯಾಕೆ ನೋಡ್ತಾ ಇಲ್ಲ? ನೋಡುವುದೊಂದು ಎಲ್ಲಿ ಹೋಗ್ಬೇಕು ಸ್ವಾಮಿ? ಭಗವಂತ ನೋಡ್ಬೇಕಾದ್ರೆ ಬದಲಿ ಹೋಗ್ಬೇಕಾ, ಕೇದಾರಕ್ಕೆ ಹೋಗ್ಬೇಕಾ, ಹಿಮಾಲಯ ತುದಿ ಹೋಗಿ ಕೆಳಗೆ ಹಾರಬೇಕಾ? ಏನು ಮಾಡಬೇಕು? ಏನು ಮಾಡಬೇಕಲ್ಲ, ನಿನ್ನ ಹತ್ತಿರ ಇದ್ದಾನೆ. ನೀನು ಎಲ್ಲೆಲ್ಲೋ ಹುಡುಕಿದ್ರೆ ಸಿಗೋಲ್ಲ, ಅವನು ನಿನ್ನ ಒಳಗೆ.
ದೂರಾತ್ ದೂರತರಮ್ಯ ತದೇವ ಅಂತಿಕಮಂತಿಕಾತ್ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ತದಂತಹ ಅಸ್ಯ ಸರ್ವಸ್ಯ. ಎಲ್ಲದರ ಒಳಗೆ ನಿನ್ನ ಒಳಗೆ ನಿನ್ನ ಪಕ್ಕದಲ್ಲೇ ಇದ್ದಾನಲ್ಲಯ್ಯ. ಏಷಃ ನೋಡ್ಲಿಕ್ಕೆ ದೂರ ಹೋಗ್ಬೇಕಾ? ಆದರೂ ರಾತ್ರಿ ಹೊತ್ತು ಕಾಣೋಲ್ಲ, ಟಾರ್ಚು ಸ್ವಯಂ ಜ್ಯೋತಿ, ನೋಡ್ಲಿಕ್ಕೆ ಅದು ಬೆಳಕಿನ ರೂಪ, ಅದು ಕಾಣೋಲ್ಲ ಅಂದ್ರೆ ಏನಯ್ಯ? ಅದು ಕಾರಣ ಏನು ಅಂದರೆ, ನೀನು ಸಮಸ್ಯೆ ಏನು ಗೊತ್ತುಂಟಾ? ಕಾಣದೇ ಇರಲಿ ಕಾರಣ ಏನು ಈಗ ಗೊತ್ತಾಯ್ತು. ನೀನು ಜ್ಯೋತಿ, ಬೆಳಕು, ಅವನು ಬೆಳಕು. ಆದ್ರೆ ಯಾಕೆ ಕಾಣಲಿಲ್ಲ? ಯಾಕೆ ಕಾಣಲಿಲ್ಲ ಅಂದರೆ, ನಾವು ಹಣತೆಯನ್ನು ಹಚ್ಚಿ, ಈ ಆತ್ಮ ಜೀವ ಅನ್ನತಕ್ಕಂಥ ಹಣತೆಯನ್ನ ಏನು ಮಾಡಿದೆವು? ಒಂದು ಪೆಟ್ಟಿಗೆ ಒಳಗೆ ಹಾಕಿ ಬೀಗ ಹಾಕಿಟ್ಟೆವು. ಆದ್ದರಿಂದ ಏನಾಯ್ತು? ಆ ಬೆಳಕು ಕಾಣ್ತಾ ಇಲ್ಲ, ಯಾಕಂದ್ರೆ ಪೆಟ್ಟಿಗೆ ಒಳಗೆ ಹಾಕಿ ಬೀಗ. ಹೊರಗಿನ ಬೆಳಕು ಆ ಬೆಳಕಿಗೆ ಕಾಣ್ತಾ ಇಲ್ಲ, ಆ ಬೆಳಕು ನಮಗೆ ಕಾಣ್ತಾ ಇಲ್ಲ, ಯಾಕೆಂದ್ರೆ ಅದು ಪೆಟ್ಟಿಗೆ ಒಳಗೆ. ಅದಕ್ಕೆ ಎಷ್ಟು ಪೆಟ್ಟಿಗೆಗಳು? ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪ ಪೃಥಿವಿ ಇಂದ್ರಿಯಂ ಮನೋವನ್ನ ಮನ್ನಾದ್ವೀರ್ಯಂ ತಪೋ ಮಂತ್ರಾಃ ಕರ್ಮ. 15 ಪೆಟ್ಟಿಗೆಗಳು ಒಂದು ಬಾಕ್ಸ್ನೊಳಗೆ ಒಂದು ಬಾಕ್ಸ್ನೊಳಗೆ ಒಂದು ಇಟ್ಟು ಜೋಪಾನವಾಗಿ ಇಟ್ಟುಬಿಟ್ಟಿದ್ದೇವೆ. ಆದ್ರಿಂದ ಆ ಬೆಳಕೇ ಇದ್ದದ್ದು ದಂಡ. ಸ್ವಯಂ ನಿಮ್ಮ ಬೆಳಕೇ ನಿಮಗೆ ಇಲ್ಲ, ಕತ್ತಲಲ್ಲಿ ಬದುಕುತ್ತಾ ಇದ್ದೀರಿ. ಇನ್ನೊಂದು ದೊಡ್ಡ ಬೆಳಕನ್ನು ನೋಡ್ಲಿಕ್ಕಾಗ್ತಾ ಇಲ್ಲ. ಅದರಿಂದ ಸ್ವಯಂ ಜ್ಯೋತಿ, ನೀನು ಸ್ವಯಂ ಜ್ಯೋತಿ ಸ್ವರೂಪನಪ್ಪ. ಆ ಬೆಳಕಿನ ಬಿರುಡೆಯನ್ನು ಬಿಚ್ಚು, ಆ ಬೆಳಕಿನ ಆವರಣವನ್ನು ಬಿಚ್ಚು. ಕವಾಟಿನ ಒಳಗೆ ದೀಪ ಇಟ್ಟು ಏನು ಉಪಯೋಗ? ಅದನ್ನು ಹೊರ ತೆಗಿ. ಅಂದರೆ ನೀನು ಬೆಳಕು, ಈ ಬೆಳಕು ಆ ಬೆಳಕನ್ನು ಕಾಣುತ್ತೆ. ಏನಿಲ್ಲ, ಅಷ್ಟೇ ಮಾಡಬೇಕಾದ್ದು ಏನು ಗೊತ್ತಾ? ಇದು ಪರದೆ ತೆಗೆಯೋದು ಅಷ್ಟೇ. ಅದನ್ನೇ ಸ್ವರೂಪಾಚ್ಛಾದಕ ಅಂತ ಹೇಳಿದ್ರು. ಪರದೆ ತೆಗೆದು ಬಿಟ್ರೆ ಈ ಬೆಳಕು ಆ ಬೆಳಕನ್ನು ನೇರ ನೋಡುತ್ತೆ, ಮತ್ತೆ ನೋಡ್ಲಿಕ್ಕೆ ಏನು ಕೆಲಸವೇ ಇಲ್ಲ. ಇದು ಬೆಳಕು, ಅದು ಬೆಳಕು, ಮಧ್ಯದಲ್ಲಿ ಕತ್ತಲೆಯ ಪರದೆ. ರಿಮೂವ್ ದಟ್ ಕರ್ಟನ್, ದೆನ್ ದ ಲೈಟ್ ಈಸ್ ದೇರ್. ಸ್ವಯಂ ಜ್ಯೋತಿ. ಆ ಸಾಕ್ಷಾತ್ಕಾರಕ್ಕೆ ಎಷ್ಟೆಲ್ಲ ಗೈಡೆನ್ಸ್ ಕೊಡ್ತಾನೆ ನನಗೆ. ಏಷಃ ಸ್ವಯಂ ಜ್ಯೋತಿ ಅಜಃ ಅಪ್ರಮೇಯ. ಭಗವಂತ ಅಜ, ಎಂದೂ ಅವನು ಹುಟ್ಟಿದ್ದಿಲ್ಲ, ಅನಾದಿ ಕಾಲದಿಂದ ಇದ್ದಾನೆ. ನೀನು ಅಜ, ನೀನು ಎಂದಾದರೂ ಹುಟ್ಟಿದ್ದುಂಟೋ? ಇಲ್ಲ. ಶರೀರದ ಮೂಲಕ ಹುಟ್ಟಿದ್ದವರು, ನಿನ್ನ ಸ್ವರೂಪ ಎಂದಾದರೂ ಹುಟ್ಟಿದ್ದುಂಟೋ? ಅದು ಅಜ. ಆಮೇಲೆ ಅಪ್ರಮೇಯ, ಮಾನವ ಜ್ಞಾನಮಲಯ ಅಪ್ರಮೇಯ, ನಾಶೀನ, ಹುಟ್ಟು ಇಲ್ಲದವ, ಅನಾದಿ ಅನಂತ. ಅಪ್ರಮೇಯ ಅಂದ್ರೆ ಅನಂತ ಅಂತ ಅರ್ಥ. ಪ್ರಮಾ ಅಂದ್ರೆ ಸಾವು, ಪ್ರಮೇಯ ಅಂದ್ರೆ ಸಾವು ಉಳ್ಳದು, ಅಪ್ರಮೇಯ ಸಾವು ಇಲ್ಲದವ. ನಿನಗೂ ಸಾವಿಲ್ಲ, ಅವನು ಹುಟ್ಟಿಲ್ಲ, ನೀನು ಹುಟ್ಟಿಲ್ಲ, ಅವನಿಗೂ ಸಾವಿಲ್ಲ, ನಿನಗೂ ಸಾವಿಲ್ಲ. ಆದರೆ ಒಂದು ಅಪ್ರಮೇಯ ಹೌದು, ಆದರೆ ಅವನು ಎಲ್ಲ ಅರ್ಥದಲ್ಲೂ ಅಪ್ರಮೇಯ, ಅದು ನೀನಲ್ಲ. ಇದು ತಿಳ್ಕೊಳ್ಳು. ಏನು ಪ್ರಮಾ ಅಂದರೆ ಮೆಜರ್ಮೆಂಟ್. ನೀನು ಪ್ರಮೇಯ, ಮೆಜರಬಲ್. ಅವನು ಅಪ್ರಮೇಯ, ಇಮ್ಮೆಜರಬಲ್, ಅಳತೆಗೆ ಸಿಗದಂಥದ್ದು. ಅದು ಅಪರಿಮಿತ. ನೀನು ಪ್ರಮೇಯ, ಅವನು ಅಪ್ರಮೇಯ. ಹಾಗೆ ಪ್ರಮೇಯ ಅಂದರೆ ನೀನು ಜ್ಞಾತುಂ ಶಕ್ಯ, ಅಳತೆಗೆ ಸಿಗುವಂಥವನು. ಇನ್ನೊಂದರ್ಥ ಅರಿವಿಗೆ ಸಿಗುವಂಥವನು. ಅದರಿಂದ ಅವನು ಅರಿವಿಗೆ ಸಿಗುವಂಥವನು ಅಲ್ಲ, ನೀನು ಅರಿವಿಗೆ ಸಿಗುವಂಥವನು. ಅಂದ ಅವನನ್ನು ಪೂರ್ತಿ ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಡ, ಅವನನ್ನು ಅಳಿಲಿಕ್ಕೆ ಹೋಗಬೇಡ. ಪುರಾಣದಲ್ಲಿ ಕಥೆ ಬರುತ್ತಲ್ಲ, ಲಿಂಗ ಮೂಲ ಅನ್ವೇಷಣ ಅಂತ. ಲಿಂಗದ ತುದಿಯಲ್ಲಿ ಕೆಳಗೆ ಹುಡುಕಿ ಬಿಡ್ತೇನೆ ಅಂತ ಹೊರಟ್ರೆ ಅದು ಮನುಷ್ಯನ ಅಜ್ಞಾನದ ಕಥೆ. ಅದು ನಿಜವಾಗಿ ಲಿಂಗವನ್ನು ಹುಡುಕಲಿಕ್ಕೆ ವಿಷ್ಣು ಹೋಗಲಿಲ್ಲ, ಬ್ರಹ್ಮನೂ ಹೋಗಲಿಲ್ಲ. ಮನುಷ್ಯನ ಅಜ್ಞಾನದ ಕಥೆಯನ್ನು ಒಂದು ರೂಪಕವಾಗಿ ಅವರು ಹೇಳಿದ್ದು. ಹಾಗೆ ತಮೋಗುಣ ಅನ್ನೋದು ಎಷ್ಟು ಮನುಷ್ಯನನ್ನು ಆಳುತ್ತೆ ಅಂದರೆ, ಸತ್ವ ಮತ್ತು ರಜೋಗುಣಗಳಿಗೆ ತಮಸ್ಸಿನ ತಲೆಬುಡ ತಿಳಿಯದಷ್ಟು ವ್ಯಾಪಕವಾಗಿ ಈ ಜನರನ್ನು ಆಳ್ತಾ ಇದೆ ತಮೋಗುಣ ಅನ್ನುವಂಥದ್ದು ಅಂತ ಹೇಳುವುದಕ್ಕೋಸ್ಕರ ಆ ಕಥೆಯನ್ನು ಬಹಳ ರೋಚಕವಾಗಿ ಹೇಳುತ್ತಾರೆ. ವೇದವ್ಯಾಸರ ಚಮತ್ಕಾರ ಏನು ಅಂದರೆ, ತಮೋಗುಣದ ಕಥೆಯನ್ನು ಹೇಳ್ತಾ ಹೇಳ್ತಾ ತಾಮಸರಿಗೆ ಇನ್ನಷ್ಟು ತಮೋಗುಣ ಹೆಚ್ಚಾಗುವಾಗ ಮಾಡಿಬಿಡ್ತಾರೆ. ಅದು ಪರಿಹಾರ ಆಗೋದಲ್ಲ. ಸಾತ್ವಿಕರಿಗೆ ತಮೋಗುಣ ಹೋಗಬೇಕು, ತಾಮಸರಿಗೆ ಇನ್ನಷ್ಟು ತಮೋಗುಣ ಹೆಚ್ಚಬೇಕು, ಒಂದೇ ಕಥೆಯಿಂದ. ಅದು ಅವರ ಚಮತ್ಕಾರ. ಹೀಗೆ ತಮಸ್ಸು ಆವರಿಸಿರುವುದರಿಂದ ನಿನಗೆ ಬೆಳಕು ಕಾಣ್ತಾ ಇಲ್ಲ. ಅದಕ್ಕೆ ಆ ತಮಸ್ಸನ್ನು ತೆಗೆದು ಅದನ್ನು ತಿಳಿದಾಗ ನಿನಗೆ ಗೊತ್ತಾಗತ್ತೆ, ನೀನು ಪ್ರಮೇಯ ಅಂದರೆ ಮೆಜರಬಲ್, ಒಂದು ಇಯತ್ತ ಇದೆ. ಅವನಿಗೆ ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಂ ಅಂತಮಾಪ. ಅವನಿಗೆ ಕೊನೆಯೇ ಇಲ್ಲ. ಅವನ ಮಹಿಮೆಗೆ ಒಂದು ಮೆಜರ್ಮೆಂಟ್ ಇಲ್ಲ. ಅದು ಇಮ್ಮೆಜರಬಲ್, ಅನಂತ. ನಿನಗೆ
ಒಂದು ನಿನ್ನ ಎಲ್ಲ ಮಹಿಮೆಗಳಿಗೂ ಅಂತ ಇದೆ. ಇದ್ರೆ ಮಹಿಮೆ ಅಂತ ಏನಾದರೂ ನಿನ್ನಲ್ಲಿ ಇದ್ರೆ ಅದಕ್ಕೊಂದು ಕೊನೆ ಇದೆ. ಆಮೇಲೆ ಸಾವು ಇಲ್ಲ, ಅವನಿಗೂ ಇಲ್ಲ, ನಿನಗೂ ಇಲ್ಲ. ನಿನ್ನ ಮಹಿಮೆಗಳಿಗೆ ಅಂತ ಇದೆ. ಜ್ಞಾನ, ಅರಿವು, ಪ್ರಮೇಯ, ನೀನು ತಿಳಿಯಬಲ್ಲ. ನಾಲೆಜ್, ನಿನ್ನ ನಾಲೆಜು ನಿನಗೆ ಬರ್ತದೆ. ನಿನ್ನ ಆತ್ಮ ಸಾಕ್ಷಾತ್ಕಾರದಿಂದ ನಿನ್ನನ್ನು ಪೂರ್ತಿಯಾಗಿ ನೀನು ತಿಳಿಯಬಲ್ಲೆ. ಭಗವಂತನನ್ನು ನೀನು ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಗಾಡ್ ಪರ್ಫೆಕ್ಟ್ಲಿ, ಕಂಪ್ಲೀಟ್ಲಿ ಇಲ್ಲ. ಭಗವಂತನನ್ನು ಪೂರ್ಣವಾಗಿ ತಿಳಿಯೋದು ಸಾಧ್ಯ ಇಲ್ಲ. ಆಮೇಲೆ ಪ್ರಮಾಣ ಅಂದರೆ ವ್ಯಾಪ್ತಿ, ಅಪ್ರಮೇಯ ಅಂದರೆ ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ. ಎರಡು, ಶಕ್ತಿ ಮತ್ತು ರೂಪದ ವ್ಯಾಪ್ತಿ. ಶಕ್ತಿಯ ರೂಪದ ವ್ಯಾಪ್ತಿಯಿಂದ ಅಪ್ರಮೇಯ ಅಂದರೆ ಆಮ್ನಿ ಪ್ರೆಸೆಂಟ್, ಆಲ್ ಪರ್ವೇಸಿವ್. ಶಕ್ತಿಯಿಂದ ತಗೊಂಡ್ರೆ ಅಪ್ರಮೇಯ ಅಂದರೆ ಆಮ್ನಿ ಪೊಟೆಂಟ್. ಅದರಿಂದ ಅಪ್ರಮೇಯ ಅಂದರೆ ಆಮ್ನಿ ಪೊಟೆಂಟ್ ಆ್ಯಂಡ್ ಆಮ್ನಿ ಪ್ರೆಸೆಂಟ್. ನೀನು ಆಮ್ನಿ ಪೊಟೆಂಟು ಅಲ್ಲ, ಆಮ್ನಿ ಪ್ರೆಸೆಂಟು ಅಲ್ಲ. ನೀನು ಅಣುವಿಗಿಂತ ಅಣು, ಸ್ಮಾಲರ್ ದ್ಯಾನ್ ಆನ್ ಆಟಮ್ ಯು ಆರ್, ಆ್ಯಂಡ್ ಹೀ ಈಸ್ ಬಿಗ್ಗರ್ ದ್ಯಾನ್ ಸ್ಕೈ, ಈಥರ್, ಸ್ಪೇಸ್. ಅದು ಈ ವ್ಯತ್ಯಾಸವನ್ನು ತಿಳ್ಕೊ. ಭಗವಂತ ಅಳತೆಗೆ ಮೀರಿದವ, ಗುಣದಲ್ಲೂ ಅನಂತ, ಕಾಲದಿಂದಲೂ ಅನಂತ, ದೇಶದಿಂದಲೂ ಅನಂತ, ಶಕ್ತಿಯಿಂದಲೂ ಅನಂತ. ನೀನು ಎಲ್ಲದರಲ್ಲೂ ಪ್ರಮೇಯ. ಅಜಃ ಅಪ್ರಮೇಯ. ಅದರಲ್ಲೂ ಮುಖ್ಯವಾಗಿ ತಿಳ್ಕೋಬೇಕಾದ್ದು ಮಹಾನುಭೂತಿ ಸಕಲಾನುಭೂತಿ. ಅವನು ಮಹಾನುಭೂತಿ. ಅನುಭೂತಿ ಅಂದರೆ ಅನುಭವ, ಅಂದರೆ ಜ್ಞಾನ. ಪ್ರತಿಯೊಂದರದ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ವಸ್ತುವಿನ ನೇರ ಜ್ಞಾನ. ಈ ಯಾರೋ ಹೇಳಿ ಕೇಳಿ ಸಂಗತಿ ಅಲ್ಲ, ಅಂತೆ ಕಂತೆ ಅಲ್ಲ, ಡೈರೆಕ್ಟ್ ಪರ್ಸೆಪ್ಷನ್, ಸಾಕ್ಷಾತ್ ಈಕ್ಷತೆ, ಅದೇ ಅನುಭೂತಿ, ಸಾಕ್ಷಾತ್ ದರ್ಶನ. ಪ್ರಪಂಚದ ಎಲ್ಲ ಸಂಗತಿಗಳನ್ನು ನೇರವಾಗಿ ಎಕ್ಸ್ಪೀರಿಯನ್ಸ್ ಮಾಡಬಲ್ಲತಕ್ಕವನು ಯಾರು ಅಂದರೆ ಅವನೊಬ್ಬನೇ ಮಹಾ ಅನುಭೂತಿ. ಅವನು ಸರ್ವಜ್ಞ. ಎಲ್ಲ ಗುಣಗಳನ್ನು ಬಿಟ್ಟು ಜ್ಞಾನವನ್ನು ಒತ್ತು ಕೊಟ್ಟು ಹೇಳ್ತಾರೆ. ಯಾಕೆಂದರೆ ಅದೇ ದೊಡ್ಡ ಸಂಪತ್ತು ನಮಗೆ ಉಪಾಸನೆಯಲ್ಲಿ. ನಾವು ಬಯಸುವುದು ಭಗವಂತ, ಓ ಸರ್ವಜ್ಞ, ನನ್ನ ಜ್ಞಾನದ ಪರೆಯನ್ನು ತೆಗಿ. ಆ ಜ್ಞಾನದ ಪರೆ ಒಂದು ಇದ್ಬಿಟ್ರೆ ಇನ್ನು ಉಳಿದು ಎಲ್ಲ ಪರೆಗಳು ಹರಿದ್ರೂ ಏನೂ ಉಪಯೋಗ ಇಲ್ಲ. ಮುಖ್ಯ ನಮಗೆ ಜ್ಞಾನಕ್ಕೆ ಏನು ಆವರಣ ಇದೆ ಅದು ತರ್ಕೋಬೇಕು. ಅದಕ್ಕೆ ಭಗವಂತ ಎಂಥವ, ಮಹಾನುಭೂತಿ, ಸರ್ವಜ್ಞಾನಗಳು ಅವನಲ್ಲಿ ಅಡಕವಾಗಿವೆ. ಅದು ಮಹಾ ಅನುಭವ ಸ್ವರೂಪ, ಅನುಭೂತಿ ಸ್ವರೂಪ. ಅಷ್ಟೇ ಅಲ್ಲ, ಸಕಲಾನುಭೂತಿ, ಉಳಿದ ಸಕಲರ ಅನುಭೂತಿಯು ಅದರ ಅಧೀನ. ನಮ್ಮ ಎಲ್ಲ ಜ್ಞಾನವು ಅದು ಎಷ್ಟು ಸಣ್ಣದೇ ಇರಲಿ, ಒಂದು ಅಲ್ಪ ಜ್ಞಾನ ಕೂಡ ನಮ್ಮಲ್ಲಿ ಇರತಕ್ಕಂಥ ಸಕಲ ಅನುಭೂತಿ ಏನಿದೆ, ಸಕಲ ಜನರ ಸಕಲ ಅನುಭೂತಿ, ಅದು ಅವನ ಅಧೀನ. ಅವನದು ಸ್ವಯಂ ಮಹಾನುಭೂತಿ. ಯಾಕೆಂದ್ರೆ ಅವನು ಸ್ವಯಂ ಜ್ಯೋತಿ, ಮಹಾನುಭೂತಿ, ಸಕಲಾನುಭೂತಿ, ಏಕಃ ಅದ್ವಿತೀಯ ವಚಸಾಮ್ಯ ರಾಮ. ಅವನು ಏಕಃ, ಅವನು ಏಕಃ ಅಂದರೆ ಅವನಲ್ಲಿ ಎರಡು ಅಂತ ಒಂದು ಇಲ್ಲೇ ಇಲ್ಲ. ಎಲ್ಲ ದೇವರಿಗೆ ಸಂಬಂಧಪಟ್ಟ ಎರಡು ಅಂತ ಒಂದು ಇಲ್ಲವೇ ಇಲ್ಲ. ದೇವರು ಇಬ್ಬರು, ಎರಡು ದೇವರು ಇರಲಿ ಸಾಧ್ಯ, ಅದೂ ಇಲ್ಲ. ಎರಡು ದೇವರು ಇಲ್ಲ. ದೇವರಲ್ಲಿ ಎರಡು, ಅದೂ ಇಲ್ಲ. ದೇವರಲ್ಲಿ ಗುಣ, ದೇವರ ಅವಯವ, ದೇವರ ಕರ್ಮ, ದೇವರ ರೂಪಗಳು ಎರಡು ಇಲ್ಲ. ಎಲ್ಲವೂ ಅಖಂಡವಾದ ಒಂದು. ಅವನ ಗುಣ, ಅವನ ಹಿಂದೆ ಅದೇ ಗುಣಕರ್ಮ ಚಿತ್ರ ಮನದಕ್ಕೆ ಉತ್ತರ ಕೊಟ್ಟ ನೋಡಿ. ಅವನ ಏಕಃ, ಅವನ ಗುಣ, ಅವನ ಕರ್ಮ, ಅವನ ರೂಪಗಳು, ಅವನ ಅವಯವಗಳು, ಅವನ ಕ್ರಿಯೆ, ಗುಣ ಎಲ್ಲವೂ ಏಕಃ, ಅಖಂಡವಾಗಿ ಒಂದು ಶಕ್ತಿ. ಅದು ಅದರಲ್ಲಿ ವಿಭಾಗ ಮಾಡಿ ಗುಣ ಬೇರೆ, ಕ್ರಿಯೆ ಬೇರೆ, ಸ್ವರೂಪ ಬೇರೆ, ಅವತಾರಗಳೆಲ್ಲ ಆ ಅವತಾರ ಪೂರ್ಣ, ಈ ಅವತಾರ ಅಪೂರ್ಣ, ಭಿನ್ನ ಅವತಾರ. ಅಲ್ಲಿ ಏಕ, ಎಲ್ಲವೂ ಏಕ, ಅಖಂಡ, ಎರಡೂ ಇಲ್ಲ. ಎಲ್ಲಿ ಎರಡು ಬಂತೋ ಅಲ್ಲಿ ಪ್ರಪಂಚ ಬಂತು. ಎಲ್ಲಿ ಎರಡು ಇಲ್ಲವೋ ಅದು ಭಗವಂತ. ಎರಡು ಅಂತ ಬಂದಾಗ ಪ್ರಪಂಚದಲ್ಲಿ ಎಲ್ಲ ಎರಡು, ಒಂದಿಲ್ಲೇ ಇಲ್ಲ. ಇಲ್ಲಿ ಯಾವುದು ಕೂಡ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ, ಎಲ್ಲವೂ ಎರಡು. ಇಲ್ಲಿ ಎಲ್ಲವೂ ಎರಡು, ಅಲ್ಲಿ ಎಲ್ಲವೂ ಒಂದು. ಏಕಃ, ಅದನ್ನೇ ನೇಹ ನಾನಾಸ್ತಿ ಕಿಂಚನ. ಅಲ್ಲಿ ನಾನಾ, ಎರಡು ಭಿನ್ನ ಭಿನ್ನವಾದ ಎರಡು ಸಂಗತಿಗಳು ಇಲ್ಲ ಅಂದರು. ನೇಹ ಇಹ ಅಂದರೆ ಇಹ ಅಂದರೆ ಅಲ್ಲಿ ಅಲ್ಲ, ಇಲ್ಲಿ
ಕೆಲವರು ಏನ್ರಿ ನೀವು ಅಲ್ಲಿ ಅಂತೀರಿ, ಅಲ್ಲಿ ದೇವರಲ್ಲಿ ಅಂತ ಹೇಳಿ ಇಹ ಅಂತ. ಇಹ ಅಂದ್ರೆ ಇಲ್ಲಿ, ಇಲ್ಲಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಇಲ್ಲಿ. ಓಹೋ, ಹಾಗಾದ್ರೆ ಇಲ್ಲಿ ಅಂದ್ರೆ ಏನು? ಇಲ್ಲಿ ಭಾಗವತಾಶ್ರಮದಲ್ಲಿ, ಈಗ ಇಹ ಅಂದ್ರೆ ಇಲ್ಲಿ ಭಾಗವತಾಶ್ರಮದಲ್ಲಿ ಅಂತಾಯ್ತು. ನೇಹ ನಾನಾಸ್ತಿ ಕಿಂಚನ, ಭಾಗವತಾಶ್ರಮದಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ, ಮತ್ತೆ ಎಲ್ಲ ಒಂದೇ. ಮತ್ತೆ ನಾನು ಮಾತಾಡೋದಕ್ಕೆ ನೀವು ಕೇಳೋದಕ್ಕೆ ಅದಲ್ಲ. ಇಹ ಅಂದ್ರೆ ಇಲ್ಲಿ ಅಲ್ಲ, ಅಲ್ಲಿ. ಅದು ಹೇಗೆ ಅಂತ. ಮತ್ತೆ ಇಲ್ಲಿ ಹೇಗೆ? ಇಹ ಅಂತ ಅನ್ನೋನು ಯಾರು ಹೇಳಿದ್ದಾನೋ ಅವನ ಅರ್ಥ ಆಗಬೇಕಲ್ಲ, ನಮ್ಮ ಅರ್ಥವ. ಈಗ ಇಹ ಅನ್ನೋದಕ್ಕೆ ನಾನು ಹೇಳಿದ ವಾಕ್ಯ ಆಗಿದ್ರೆ ಭಾಗವತಾಶ್ರಮದಲ್ಲಿ ಅಂತ ಅರ್ಥ. ಅದು ಇರೋದು ವೇದದಲ್ಲಿ ಅಲ್ಲೋ. ವೇದದಲ್ಲಿ ಆ ಮಾತು ಹೇಳಿದವನು ಯಾರು? ಅದನ್ನು ಬೇರೆ ಕಡೆಯೂ ಇದೆ. ಒಂದು ಕಠೋಪನಿಷತ್ನಲ್ಲಿ ಯಮ ಹೇಳಿದ್ದು. ಯಮ ಇಹ ಅಂದರೆ ಭೂಮಿಯಲ್ಲಿ ನಿಂತಾವೆ, ಅವನು ಭೂಮಿಯಲ್ಲಿ ಹೇಳಿದ್ದೆ ಅಲ್ಲ ಅದು. ಇಹ ಅನ್ನೋದಕ್ಕೆ ಇಹ ಭೂಮೌ ಹೆಂಗೆ ಮಾಡಿದ್ರಿ ಅರ್ಥ? ಈ ಭೂಮಿಯಲ್ಲಿ. ಅದನ್ನು ಹೇಳಿದವನು ಭೂಮಿಯಲ್ಲಿ ನಿಂತು ಹೇಳಿದ್ರೆ ಮಾತ್ರ ಅರ್ಥ ಬರ್ತಿತ್ತು. ಈಗ ಇಲ್ಲಿ ನಾನು ಹೇಳಿದರೆ ಭಾಗವತಾಶ್ರಮದಲ್ಲಿ, ಅಥವಾ ಬೆಂಗಳೂರಲ್ಲಿ, ಅಥವಾ ಭೂಮಿಯಲ್ಲಿ. ಏನು ಹೇಳ್ಬೇಕಾದ್ರೆ ಇಲ್ಲಿ ಹೇಳ್ಬೇಕಲ್ಲ. ಅವನು ಯಮ ಹೇಳಿದ್ದು ದೇವಲೋಕದಲ್ಲಿ, ಅದರಿಂದ ಇಹ ಅಂದರೆ ಭೂಮಿಯಲ್ಲಿ ಅಂತ ಅರ್ಥ ಆಗುದು ಹಾಗೆ. ಹಾಗಾದ್ರೆ ದೇವಲೋಕದಲ್ಲಿ ಭಿನ್ನ ಇಲ್ಲ ಅಂತ ಅರ್ಥ ಮಾಡುವ ಅಂದರೆ ಅದೂ ಅಲ್ಲ. ಅವನು ಎತ್ತತ್ ಪಶ್ಯಸಿ ತದ್ವದ. ನಚಿಕೇತ ಹೇಳ್ತಾನೆ, ನನಗೆ ಭಗವಂತನ ಬಗ್ಗೆ ಹೇಳು. ನೀನು ಧ್ಯಾನದಲ್ಲಿ ಕಣ್ಮುಚ್ಚಿ ಕೂತಾಗ ನಿನಗೆ ದೇವರು ಹೇಗೆ ಕಂಡ ಅದನ್ನು ಹೇಳು. ನಾನು ಇದೆಲ್ಲ ವಿವರಗಳು ಬೇಡ. ಮೊದಲು ನಚಿಕೇತನ ಹೊಗಳಿ ಶುರು ಮಾಡಿದ. ಏನು ಬುದ್ಧಿವಂತ ನೀನು, ನಿನ್ನಂಥ ಬುದ್ಧಿವಂತರಿಲ್ಲ. ನಾನು ಅಪ್ಸರ ಸ್ತ್ರೀಯರನ್ನೇ ಕೊಟ್ಟು ಕಳಿಸಿಬಿಡ್ತೇನೆ. ಯಾಕಂದ್ರೆ ನನಗೆ ರಗಳೆ ಆಗಿದೆ, ಅವುಗಳನ್ನ ಇಟ್ಟುಕೊಂಡು ನಿನಗೆ ಕೊಟ್ಟು ಕಳಿಸಿಬಿಡ್ತೇನೆ. ಅವು ಮಹಾಪಚೀತಿ, ಅವು ಇರೋದೇ ರಗಳೆ, ನಾನ್ಸೆನ್ಸು. ಕಳಿಸಿಬಿಡ್ತೇನೆ ಭೂಮಿಗೆ ಅಂತ ಹೇಳಿದರೆ ನೀನು ಬೇಡ ಅಂತ ಹೇಳಿಬಿಟ್ಟು ನನಗೆ ಬೇಡ ಅಂತ ಅನಿಸ್ಬೇಕಾದ್ರೆ ಇಷ್ಟು ಸಮಯ ಹಿಡಿಯಿತು. ಅಪ್ಸರ ಸ್ತ್ರೀಯರನ್ನು ದೊಡ್ಡ ಸಂಗತಿ ಅಂತ ಅವ್ರ ಜೊತೆಗೆ ಇದ್ದೆ ನಾನು. ನನಗೆ ಈ ಅಪ್ಸರ ಸ್ತ್ರೀಯರು ಒಂದು ಶುದ್ಧ ಬೋರಿಂಗು ಅಂತ ಅರ್ಥ ಆಗ್ಬೇಕಾದ್ರೆ ನನ್ನ ತಲೆ ಹಣ್ಣಾಗಬೇಕಾಯ್ತು. ನಿನಗೆ ಇಷ್ಟನ್ನು ವಯಸ್ಸಿನ ಬೇಡ ಅಂತ ಅನಿಸ್ತಲ್ಲಪ್ಪ, ಯು ಆರ್ ಗ್ರೇಟ್ ಅಂದ. ಅಷ್ಟೆಲ್ಲ ಹೊಗಳಿದ್ದಕ್ಕೆ, ಸ್ವಾಮಿ ನೀವು ನನಗೆ ಮಾನಪತ್ರ ಬರ್ಕೊಡಿ ಅಂತ ಕೇಳಲಿಕ್ಕೆ ಬಂದದ್ದಲ್ಲ. ನಾನು ಬಂದಿದ್ದು ನೀವು ಏನನ್ನು ಕಂಡಿದ್ದೀರಿ ಆ ಭಗವಂತನನ್ನು, ಅದನ್ನು ಹೇಳ್ರಿ ಅಂತ ಕೇಳಲಿಕ್ಕೆ ಬಂದದ್ದು ಅಂತಾಗ ಹೇಳಿದ ಮಾತಿದು. ಹಾಗಾದರೆ ಇಹ ಅಂದರೆ ಏನು? ಆ ಭಗವಂತನಲ್ಲಿ ಮನಸ್ಸು ಟ್ಯೂನ್ ಆದಾಗ ಇಹ ಅಂದರೆ ಅವನ ಕಣ್ಮುಂದೆ ಇರುವುದು ಪ್ರಪಂಚ ಅಲ್ಲ, ದೇವರು. ಇಹ ಭಗವತಿ ಇಸ್ಕಾಮ್. ಅದರಿಂದ ನಮಗೆ ಇಲ್ಲಿ ಅಂದರೆ ಎಲ್ಲಿ ಅಂತ ಒಂದು ಗೊತ್ತಾಗಬೇಕಲ್ಲ. ಇಲ್ಲಿ ಅಂದರೆ ಎಲ್ಲಿ ಆಗಬಹುದು. ಅವನು ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲಿ ಅಂದರೆ ಭಗವಂತ. ಸಾಮಾನ್ಯವಾಗಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ವೇದದಲ್ಲಿ ಯಾವುದೇ ಒಂದು ಧ್ಯಾನದ ಸ್ಥಿತಿಯಲ್ಲಿ ಕಂಡ ಮಂತ್ರದಲ್ಲಿ ಇಹ ಅಂತ ಬಂದರೆ ಅದು ದೇವರಲ್ಲಿ ಅಂತ ಅರ್ಥ ಹೊರತು ಭೂಮಿಯಲ್ಲಿ ಅಂತ ಅರ್ಥ ಅಲ್ಲ. ಇದು ಜನರಲ್ಲಾದ ನಿಯಮ. ಈಶಾವಾಸ್ಯ ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ. ಇಹ ಅಂದರೆ ಭೂಮಿಯಲ್ಲಿ ಅಲ್ಲ, ಇಹ ಅಂದರೆ ಮನುಷ್ಯ ಜನ್ಮದಲ್ಲಿ ಅಲ್ಲ. ಯಾಕೆಂದರೆ ಆ ಮಂತ್ರ ಹೇಳಿದ್ಯಾರು? ಸ್ವಯಂಭೂಮನು. ಇಹ ಭೂಮಿಯಲ್ಲಿ, ಅವನು ಭೂಮಿಯಲ್ಲಿ ಹೇಳಿದ್ದೆ ಅಲ್ಲ ಅದು. ಇಹ ಮನುಷ್ಯ ಜನ್ಮದಲ್ಲಿ ಹೇಳಿದ್ದಲ್ಲ, ಅವನು ದೇವ ಜನ್ಮದಲ್ಲಿ ಹೇಳಿದ್ದು. ಇಹ ಮನುಷ್ಯ ಜನ್ಮನಿ ಇಹ ಭೂಮೋ, ಇವು ಎಲ್ಲವೂ ಕೂಡ ಮಂತ್ರದ ಅರ್ಥದ ಚಿಂತನೆ ಇಳಿದಾಗ ಬರುವಂತಹ ತಪ್ಪು ಅರ್ಥಗಳು. ಅವನು ಭಗವಂತನ ಯಜ್ಞನಾಮಕ ಭಗವಂತನ ಧ್ಯಾನದಲ್ಲಿ ಕೂತು ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇಂದ. ಅವಾಗ ಈ ಇಹ ಕರ್ಮಾಣಿ ಕುರುವನ್ನು ಏನು ಮಾಡಿದ್ರು ಆ ಭಗವಂತನಲ್ಲಿ ಅರ್ಪಣ ಬುದ್ಧಿಯಿಂದ ಮಾಡಪ್ಪ ಅಂತ ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ ಅವನು. ಮೊದಲು ಮಾಗರ್ ಧಕ್ಕಸ್ಯ ಸ್ವಿಧನಂ, ಸ್ವಯಂಭೂಮನು ತನ್ನ ಮನಸ್ಸಿನ ಹತ್ತಿರ ಹೇಳುವ ಮಾತು. ಆದ್ದರಿಂದ ಇಹ ಅಂದರೆ ಭೂಮಿಯಲ್ಲಿ, ಇಹ ಮನುಷ್ಯ ಜನ್ಮ ಯಾರ ಹತ್ರ ಹೇಳೋದು? ಅವನು ತನ್ನ ಮನಸ್ಸಿನ ಹತ್ರ ಹೇಳೋ ಮಾತದು. ಎರಡನೇ ಮಂತಲ್ಲಿ ಇದ್ದಕ್ಕಿದ್ದಾಗ ಮನಸ್ಸಿನಲ್ಲಿ ಹೇಳೋದು ಹೋಗಿ ಯಾರೋ ಭೂಲೋಕದಲ್ಲಿರತಕ್ಕ ಮಾನವ ಜನಾಂಗಕ್ಕೆ ಅವನದ್ದು ಸಂದೇಶ ಆಗಿ ಹೋಗೋದು, ಇದು ಕನ್ವರ್ಟ್ ಆಗಿ ಹೋಯ್ತು ಇದ್ದಕ್ಕಿದ್ದ ಹಾಗೆ. ಇಲ್ಲ, ಅವನು ತನ್ನ ಆತ್ಮಕ್ಕೆ ತಾನು ಹೇಳಿಕೊಳ್ಳೋದು. ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್. ನಾವು ಏನು ಬದುಕುತ್ತೇವೆ, ಬದುಕಿದಷ್ಟು ಕಾಲ ಆ ಭಗವಂತನ ಅರ್ಪಣ ಬುದ್ಧಿಯಿಂದ ನಾವು ಮಾಡ್ತಕ್ಕ ಕರ್ಮವನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ಇಹ ಪರಮೇಶ್ವರೇ ಅರ್ಪಣ ಬುದ್ಧಿಯಾ ಕರ್ಮಾಣಿ ಕುರುವನ್. ಯಾಕೆಂದರೆ ಆತ್ಮಾವಾಸ್ಯಂ ಇತಿ ಆತ್ಮಶಬ್ದೇನ ಪರಮಾತ್ಮನಃ ಪ್ರಸ್ತುತತ್ವ ಸಯವ ಇಹ ಶಬ್ದೇನ ಗಹ್ಯತೆ. ಅದರಿಂದ ಎಲ್ಲಿಯಾದರೂ ಇಹ ಅಂತ ಬಂದರೆ ಅದು ಭಗವಂತ, ಅದು ಏಕಃ. ಅಂಥ ಇಹ ನಾನಾ ನಾಸ್ತಿ. ಮತ್ತೆ ಇಹ ನಾವು ಹೇಳೋ ಇಹ ನಾನಾ ಅಸ್ತಿ, ಇಹ ನಾನಾ ನಾಸ್ತಿ ಅಷ್ಟೇ. ಹೀಗೆ ಇಹ ನಾನಾ ಅಸ್ತಿ, ಇಹ ನಾನಾ ನಾಸ್ತಿ, ಏಕಃ. ಮತ್ತೆ ಯಾಕೆ ಅಷ್ಟೊಂದು ಅವನು ಯಾವುದೂ ಭಿನ್ನವಾದ್ದಿಲ್ಲ. ಮತ್ತು ಅದ್ವಿತೀಯ, ಒಂದೇ ಅಲ್ಲರಿ. ಏಕ ಅಂದ್ರೆ ಅದ್ವಿತೀಯ ಅಲ್ಲಲ್ಲ. ಏಕ ಅಂದರೆ ಎರಡು ಇಲ್ಲ ಅವನಲ್ಲಿ, ಎಲ್ಲವೂ ಒಂದೇ ಅಖಂಡ. ಮತ್ತು ಅವಂಥವನು ಇನ್ನೊಬ್ಬನಿಲ್ಲ, ಅವನು ಎಲ್ಲಕ್ಕಿಂತ ದೊಡ್ಡವ. ಅದ್ವಿತೀಯ ಅಂದರೆ ಸರ್ವೋತ್ತಮ ಅಂತ ಅರ್ಥ. ಅವನು ಅಂಥ ಇನ್ನೊಂದು ವಸ್ತುವೇ ಇಲ್ಲ.
ಅವನಿಗೆ ಸಾಟಿಯಾದವನು, ಅವನಿಗಿಂತ ಉತ್ತಮನಾದವನು ಇನ್ನೊಬ್ಬ ಇಲ್ಲ. ಅಂಥವನನ್ನು ಅದ್ವಿತೀಯ ಅಂತ ಹೇಳ್ತಾರೆ. ಮತ್ತೆ ವಚಸಾಂ ವಿರಾಮ. ಆದ್ದರಿಂದಲೇ ಸುಮ್ಮನೆ ಮಾತು ಬೆಳೆಸಬೇಡಿ ದೇವರ ಬಗ್ಗೆ. ಯಾಕೆಂದರೆ ಯಾವ ಮಾತು ಹೇಳಿದರೂ ದೇವರನ್ನು ಪರ್ಫೆಕ್ಟಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಮಾತಿನಿಂದ ಹೇಳಲಿಕ್ಕೆ ಆಗದಷ್ಟು ಅದ್ಭುತವಾದ ಒಂದು ವಸ್ತು. ಆದ್ದರಿಂದ ಎಲ್ಲ ಮಾತುಗಳು ಎಲ್ಲಿ ಸೋಲ್ತಾವೋ ಅದನ್ನು ದೇವರು ಅಂತ ತಿಳ್ಕೊ. ಆದರೆ ಎಲ್ಲ ಮಾತುಗಳು ಎಲ್ಲಿ ಪೂರ್ಣ ಅರ್ಥವನ್ನು ತಾಳ್ತಾವೋ ಅದು ದೇವರು ಅಂತ ತಿಳ್ಕೊ. ವಚಸಾಂ ವಿರಾಮ ಅಂದರೆ ಎಲ್ಲ ಮಾತುಗಳ ಪೂರ್ಣ ವಿರಾಮ, ಅಂದರೆ ಸಂಪೂರ್ಣ ಅರ್ಥ ಅಪ್ಲೈ ಆಗೋದು. ಯಾವ ಶಬ್ದಕ್ಕೂ ಪೂರ್ಣ ಯೋಗಾರ್ಥ ಸರ್ವಶಬ್ದ ವಾಚ್ಯ ಯಾವುದೋ, ಆದರೂ ಯಾವ ಶಬ್ದದಿಂದಲೂ ಯಾವುದನ್ನು ಪೂರ್ಣ ಹೇಳಲಿಕ್ಕೆ ಬರುವುದಿಲ್ಲವೋ ಅದು ದೇವರು. ಏನು ಚಂದ ಹೇಳ್ತಾರೆ ನೋಡಿ. ಎಲ್ಲ ಶಬ್ದವೂ ಯಾರನ್ನು ಹೇಳುತ್ತೋ, ಆದರೆ ಯಾವ ಶಬ್ದದಿಂದಲೂ ಯಾರನ್ನು ಹೇಳಲಿಕ್ಕೆ ಆಗೋದಿಲ್ಲವೋ ಅದು ದೇವರು. ವಚಸಾಂ ವಿರಾಮ. ಆಮೇಲೆ ಏನೇ ಈರಿತಾ ವಾಗ್ರಚನಾಶ್ಚರಂತಿ. ಯಾವ ಮಾತೂ ಭಗವಂತನನ್ನು ಹೇಳಲಾರದು, ಆದರೆ ಎಲ್ಲರೂ ಮಾತಾಡುವುದು ಅವನ ಪ್ರೇರಣೆಯಿಂದ ಅಂತ. ನಮಗೆ ಮಾತು ಬರುವುದೇ ಅವನ ಆಡಿಸಿದರೆ ನುಡಿಸಿದರೆ ನುಡಿಯೋದು. ಏನ ಈರಿತಾ ವಾಗ್ರಚನಾ, ವಾಕ್ಯದ ರಚನೆ, ಮಾತಿನ ಮಾತುಗಾರಿಕೆ ಮೊಟ್ಟ ಮೊದಲು ವಾಗ್ರಚನೆ ಆದದ್ದೇ ಅಪೌರುಷೇಯವಾದ ವೇದದಲ್ಲಿ. ಅದು ಭಗವಂತನ ಉದ್ಗಾರ. ಉದ್ಗೀರ್ಯಂತೆ ಅಮುನೈವತು, ಭಗವಂತನದ್ದೇ ಉದ್ಗಾರ. ಎಲ್ಲ ಜಗತ್ತಿನ ಮೊಟ್ಟ ಮೊದಲ ವಾಗ್ರಚನೆ ಏನ ಈರಿತಾ, ಅವನಿಂದ ಉಚ್ಚರಿಸಲ್ಪಟ್ಟು ಜಗತ್ತಿನಲ್ಲಿ ಪ್ರಚಾರಕ್ಕೆ ಬಂತು. ಅದರ ನಂತರ ಭಗವಂತನೇ ತಾನು ಭೂಮಿಯಲ್ಲಿ ಅವತರಿಸಿ ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿದ. ಏನ ಈರಿತಾ ವಾಗ್ರಚನ, ಅದೇ ಜಗತ್ತಿನ ಧರ್ಮಾಧರ್ಮಗಳ ಮಾನದಂಡ ಆಯಿತು. ಭಗವಂತ ಭೂಮಿಯಲ್ಲಿ ಅವತರಿಸಿ ಬಂದು ಉಚ್ಚರಿಸಿದ ವಾಗ್ರಚನೆಗಳು ಇತಿಹಾಸ ಪುರಾಣಗಳು. ಅದರ ನಂತರ ಅದನ್ನು ಓದಿ ನಾವು ಪ್ರವಚನ, ಪಾಠ, ಅಧ್ಯಯನ, ಅಧ್ಯಾಪನ, ಗುರುಪರ ಶಿಷ್ಯ ಪರಂಪರೆಯಲ್ಲಿ ವಾಗ್ರಚನೆಗಳು ಗುರುಗಳು ಹೇಳಿದರು, ಶಿಷ್ಯರು ಕೇಳಿದರು. ಅದು ಗುರುವಿನೋಳು ಕೂತು ಅವನು ಹೇಳಿದ, ಶಿಷ್ಯನೋಳು ಕೂತು ಅವನೇ ಕೇಳಿದ. ಸಹನಾವವತು ಸಹನೌ ಭುನಕ್ತು. ಭಗವಂತ ನಮ್ಮಿಬ್ಬರನ್ನು ಒಟ್ಟಿಗೆ ಇದು ಶಿಷ್ಯ ಪ್ರಾರ್ಥನೆ ಮಾಡೋದು. ಸಹ ಅವತು ಪ್ರವೇಶ, ನಮ್ಮೊಳಗೆ ನಮ್ಮ ಗುರುಗಳ ಒಳಗೂ ಭಗವಂತ ಪ್ರವೇಶ ಮಾಡಲಿ, ನಮ್ಮೊಳಗೂ ಭಗವಂತ ಪ್ರವೇಶ ಮಾಡಲಿ. ಯಾಕೆ? ಏನೇ ಈ ರೀತ ನಮ್ಮ ಗುರುಗಳು ಹೇಳಿ ನಮಗೆ ಅರ್ಥ ಆಗುವಂತೆ ಹೇಳಲಿಕ್ಕೆ ಬರಬೇಕಲ್ಲ ಅವರಿಗೆ, ಅದಕ್ಕೆ ಅವಳಿಗೆ ದೇವರು ಕೂತ್ಕೊಳ್ಳಿ. ಆಮೇಲೆ ಗುರುಗಳು ಹೇಳಿದ್ ನಮಗೆ ಅರ್ಥ ಆಗಬೇಕಲ್ಲ, ಅದಕ್ಕೆ ನಮ್ಮೊಳಗೂ ಒಂದು ಕೂತ್ಕೊಳ್ಳಿ. ಅವ್ರು ನಮಗೆ ಅರ್ಥ ಆಗುವ ಶಕ್ತಿಯನ್ನು ಕೊಡ್ಲಿಕ್ಕೋಸ್ಕರ ನಮ್ಮೊಳಗೆ ಬಂದು ಕೂಡಲಿ, ಅರ್ಥ ಆಗುವಂತೆ ಹೇಳುವ ಶಕ್ತಿಯನ್ನು ಕೊಡ್ಲಿಕ್ಕೋಸ್ಕರ ಗುರುವಿನೊಳಗೆ ಬಂದು ಕೂತು ಹೇಳಿ. ಹಾಗಾಗಿ ಗುರುವಿನೊಳಗೆ ಕೂತು ಹೇಳುವನು ಅವನೇ. ಜಗತ್ತಿನ ಎಲ್ಲರೂ ಆಡುವುದು ಏನವಾಗಭ್ಯುದ್ಯತೆ ಯದ್ವಾಚಾನಭ್ಯುದಿತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಎಲ್ಲ ಮಾತುಗಳು ನಮ್ಮ ಬಾಯಿ ಅಂದಾಡಿದಾಗ. ಯಾಕೆಂದರೆ ಇಷ್ಟು ಒಂದು ವಿಷಯ ಯೋಚನೆ ಮಾಡಿದರೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. 84 ಲಕ್ಷ ಪ್ರಾಣಿಗಳು ಅಂತ ಹೇಳ್ತಾರೆ, ನಾನೇನು ಲೆಕ್ಕ ಮಾಡಿಲ್ಲ, ಇರ್ಬೋದು ಅಂತ ಇಟ್ಕೊಳ್ಳಿ. ಆ 84 ಲಕ್ಷದಲ್ಲಿ ಇದು ಆಶ್ಚರ್ಯ ಅಲ್ವಾ? ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೇನೆ, ಯಾಕೆಂದ್ರೆ ನನಗೆ ಅದನ್ನು ಹೇಳಿದಷ್ಟು ಬಾರಿ ನನಗೆ ಆಶ್ಚರ್ಯ ಆಗೋದು. 83,99,999 ಪ್ರಾಣಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಮನುಷ್ಯನಿಗೆ ಬರುತ್ತೆ ಅನ್ನೋದೇ ಒಂದು ವಿಸ್ಮಯ ಅಲ್ವಾ? ಏನ ಈ ರೀತಿ ವಾಗ್ರಚನ ಯಾರು ನುಡಿಸುವುದು ಅಂತ. ಕೇನೇಶಿತಾಂ ವಾಚ ಮಿಮಾಂ ವದಂತಿ. ಈ ಬಾಯಿ ತೆರೆದಾಗ ಮಾತು ಹೇಗೆ ಬಂತು? ಯಾರು ಮಾತನಾಡಿಸುವವನು? ಅವು ಯಾವುದೂ ಮಾತಾಡಿ ಬರೋದ್ರ ನನಗೆ ಯಾಕೆ ಬಂತು ಅಂತ ಈ ಪ್ರಶ್ನೆ ನಾವು ಹಾಕ್ಕೊಂಡ್ರೆ ಎಷ್ಟು ವಿಸ್ಮಯ ಅಲ್ವ? ಪ್ರಪಂಚದ ಅತ್ಯಂತ ವಿಸ್ಮಯಗಳಲ್ಲಿ ಒಂದಿದು. ಮನುಷ್ಯ ಮಾತನಾಡಬಲ್ಲ, ತನ್ನ ಭಾವನೆಗಳನ್ನು ಶಬ್ದದ ಮೂಲಕ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡಬಲ್ಲ. ಅದು ಎಲ್ಲಕ್ಕಿಂತ ನಾದ. ಏನು ನಾದಗಳು? ಪ್ರಪಂಚದ ನಾದದ ಮಾಧುರ್ಯವನ್ನೆಲ್ಲ ತನ್ನ ಮಾತಿನ ನಾಲಿಗೆಯ ಮೂಲಕ ಸಂಗೀತ ಸುಧೆ. ಏನು ವಿಸ್ಮಯ ಇದೆಲ್ಲ! ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ನಾದಗಳನ್ನು 7 ಸ್ವರಗಳಲ್ಲಿ ತುಂಬಿ ಯಾವ ಸ್ಥಾಯಿಯಲ್ಲಿ ಯಾವ ಸ್ವರದಲ್ಲಿ ಹಾಡಿದರೂ ಸಪ್ತ ಸ್ವರದಲ್ಲಿ ಒಂದು ಸೇರಿಬಿಡುತ್ತೆ. ಅಲ್ಲ, ಇರ್ತಾರೆ ಕೆಲವರು ಅಷ್ಟಮ ಸ್ವರದಲ್ಲಿ ಹಾಡುವವರು, ಅವರು ಯಾವ ಸ್ವರವೂ ಸೇರೋದಿಲ್ಲ. ಯಾವ ಶ್ರುತಿ ಅಷ್ಟಮ ಸ್ವರದಲ್ಲೇ ಮಾತಾಡುವವರು ಹಾಡುವವರು ಇರ್ತಾರೆ. ಅವ್ರನ್ನ ಬಿಟ್ಬಿಡ್ರಿ, ಅದು ಭಗವಂತನ ಅದ್ಭುತ ಸೃಷ್ಟಿಗಳಲ್ಲಿ ಅದು ಒಂದು. ಇಲ್ಲದೇ ಇದ್ರೆ ನೀವು ಏನು ಮಾತಾಡಿದ್ರು, ಹೆಂಗೆ ಮಾತಾಡಿದ್ರು ಆ ಸಪ್ತ ಸ್ವರಗಳಲ್ಲಿ ಕೂತ್ಬಿಡುತ್ತೆ. ಅದು ಸಪ್ತ ಸ್ವರದಿಂದ ಆಚೆಗೆ ಹೋಗುವುದೇ ಇಲ್ಲ. ಅದು ಇವು ಅನಂತ ವಿಧವಾದ ಸ್ವರಗಳು. ಒಬ್ಬೊಬ್ಬರು ಸ್ವರ ಒಂದೊಂದು ಥರ.
ಆದರೆ ಇದು ಎಲ್ಲಕ್ಕೂ ಕೂಡ ಇದು ನೈಯಾಯಿಕ ಸಪ್ತ ಪದಾರ್ಥ ಸಪ್ತಸ್ವರ ಏನು ಮಾಡಿದ್ರೆ ಏಳರ ಒಳಗೆ ಸುತ್ತಾಡುತ್ತೆ ಹೊರತು ಎಂಟಕ್ಕೆ ಹೋಗುವುದಿಲ್ಲ. ಇದೆಲ್ಲ ವಿಚಿತ್ರ ಅಲ್ವಾ? ನಾದಗಳಲ್ಲಿ ಅರ್ಥ ತುಂಬುವುದು, ಮಾತಿನಲ್ಲಿ ಅರ್ಥ ತುಂಬುವುದು, ಮಾತಾಡುವುದು ಎಲ್ಲವೂ ಏನ ಈ ರೀತಿ. ನೀನು ಇದನ್ನು ಯೋಚನೆ ಮಾಡಿ. ನಾನು ಭಗವಂತನನ್ನು ಇವತ್ತು ಸ್ತೋತ್ರ ಮಾಡ್ತಾ ಇದ್ದೇನೆ, ನನ್ನ ಬಾಯಿಯಲ್ಲಿ ಸ್ತೋತ್ರ ಬಂತಲ್ಲ, ಹೇಗೆ ಬಂತು? ಅದೇ ನಾನು ಒಂದು ಬೆಕ್ಕೋ ನಾಯಿಯೋ ಆಗಿದ್ರೆ ಯಾಕೆ ಬರೋಲ್ಲ? ಯಾವ ಪ್ರಾಣಿಗೂ ಇಲ್ಲದಂಥ ಈ ಮಾತನಾಡುವ ಕಲೆಯನ್ನು ಯಾರು ಕೊಟ್ಟನೋ ಅವನು ದೇವರಪ್ಪ ಅಂತ ಒಂದು ಅದ್ಭುತವಾದ ಚಿತ್ರ ನಮ್ಮ ಕಣ್ಮುಂದೆ ಇಟ್ಬಿಟ್ಟ ಕೃಷ್ಣ. ದೇವರು ಅಂದ್ರೆ ಏನು? ಇಷ್ಟೇ. ಏಷಃ ಸ್ವಯಂ ಜ್ಯೋತಿ ಅಜಃ ಅಪ್ರಮೇಯ ಮಹಾನುಭೂತಿ ಸಕಲಾನುಭೂತಿ ಏಕಃ ಅದ್ವಿತೀಯ. ಅವನು ಏಕಃ. ಇನ್ನೊಂದು ಏಕಃ ಅಂದ್ರೆ ಏನು? ಇದೆಲ್ಲ ಹೇಳಿದಲ್ಲ, ಎಲ್ಲ ಮಾತನಾಡುವ ಶಕ್ತಿಯನ್ನು ಏಕಃ ಅಂದ್ರು ಅದೇ ಅರ್ಥ. ಏಷ ಏವ ಕರೋತೀತಿ ಏಕ ಇತ್ಯುಚ್ಯತೆ ಹರಿಹಿ. ಏಕಃ ಅಂದ್ರೆ ಅಂದರೆ ಎ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಏಕ ಏವ, ಕ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಕರೋತಿ. ಎಲ್ಲವನ್ನು ಅವನೊಬ್ಬನೇ ಮಾಡುವುದು, ಇನ್ಯಾರೂ ಏನೂ ಮಾಡುವುದಿಲ್ಲ. ಆದ್ದರಿಂದ ಅವನು ಏಕಃ. ಏಷ ಏವ ಕರೋತೀತಿ ಏಕಃ. ಹೀಗೆ ಭಗವಂತನ ಬಗ್ಗೆ, ಭಗವಂತನೇ ಹೇಗೆ ತಿಳ್ಕೋಬೇಕು ಅನ್ನೋ ಒಂದು ಚಿತ್ರ ನಮಗೆ ಕೊಟ್ಟ. ಈ ಚಿತ್ರದ ಅನುಸಂಧಾನದ ಜೊತೆಗೆ ಇವತ್ತಿನ ಭಾಗವತ ಚಿಂತನವನ್ನು ಮುಗಿಸೋಣ. ಆಮೇಲೆ ಇನ್ನೂ ಒಂದು 2-3 ಶ್ಲೋಕ ಈ ಅಧ್ಯಾಯದ್ದು ನಾವು ನೋಡಿ ಆಮೇಲೆ ಮುಂದಿನ ಅಧ್ಯಾಯಕ್ಕೆ ಹೋಗಬೇಕು. ಭಗವಂತ ಮುಗಿಸೋ ಲಕ್ಷಣ ಕಾಣೋಲ್ಲ ಈ ಬಾರಿ. ಏನೋ ಬಹಳ ತೊಂದರೆ ಕೊಡ್ತಾ ಇದ್ದೇನೆ. ಅದನ್ನು ಹೇಳ್ತಾ ಹೇಳ್ತಾ ಒಂದು ಶ್ಲೋಕದಲ್ಲೇ ಮುಳುಗಿಸಿಬಿಡ್ತೇನೆ. ಅದರ ಆಚೆಗೆ ಯಾಕೆ ಹೋಗ್ತಿ? ಇದರಲ್ಲಿ ಇಷ್ಟು ಸ್ವಾರಸ್ಯದ ವಿಷಯ ಇದೆ, ಇದನ್ನೆಲ್ಲ ಬಿಟ್ಟು ಯಾಕೆ ಮುಂದಿನ ಶ್ಲೋಕಕ್ಕೆ ಹೋಗ್ತಿ ಅಂತ ನಾವು ಹೋಗ್ಲಿಕ್ಕೆ ಬಿಡೋಲ್ಲ. ಏನು ಮಾಡ್ತಾನೋ ಅವನಿಗೆ ಬಿಟ್ಟದ್ದು. ಅದನ್ನು ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ. ಇವತ್ತು ಈ ಚಿಂತನದ ಜೊತೆಗೆ ಇವತ್ತಿನ ಭಾಗವತ್ ಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.